ಸೊ ಲ್ಯಾಂಡ್ ಲಾರ್ಡ್ ಅದು ಯಾಕೆ ಮಾಡಿದೆ ಅಂತ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಈ ನಿರ್ದೇಶಕರ ಹಿಂದಿನ 2 ಸಿನಿಮಾಗಳನ್ನು ನೋಡಿದೆ. ರೆವಲ್ಯೂಷನ್ ಸಿನಿಮಾನ ಕಾಟೇರ ಕತೆ ಬರೆದಿದ್ದಂಥ ನಿರ್ದೇಶಕ. ಖಳನಾಯಕನ ಪಾತ್ರ ಯಾರು? ರಾಜ್ ಬಿ ಶೆಟ್ಟಿ ಅಂತ. ಒಬ್ಬ ಹೀರೋಗೆ ಲಿಮಿಟೇಷನ್ ಇಟ್ಕೊಂಡಿರ್ತಾರೆ, 5ರಿಂದ 5.5 ಕೋಟಿ ದರ್ಶನ್ ಪಿಕ್ಚರ್ ಮಾಡೋದು ಸೇಫು, ದುನಿಯಾ ವಿಜಯ್ ಸಾರ್ ಪಿಕ್ಚರು ಇಷ್ಟರಿಂದ ಇಷ್ಟಕ್ಕೆ ಮಾಡೋದು ಸೇಫು. ನಾವು ಹಿಂದಿನ ಪಿಕ್ಚರು ಸಾಲಗ, ಭೀಮಾ ಎಲ್ಲ ಕೇಳಿದ್ವಿ. ಒಂದು 50 ಲಕ್ಷ ಅಥವಾ 1 ಕೋಟಿಯಲ್ಲಿ ಮಾಡಿ ಮುಗಿಸ್ಬಹುದಾದ ಸಬ್ಜೆಕ್ಟನ್ನು 50 ಕೋಟಿ ಹಾಕಿ ಮಾಡಿಬಿಟ್ಟೆ ಅಂತ ಅನಿಸಿಲ್ಲ ನನಗೆ. ನಾನು ಈ ಕತೆ ಒಪ್ಕೊಂಡಾಗಲೇ ಮನಸ್ಸಲ್ಲಿ ತಾಟ್ ಬಂದಿದ್ದೆ. ಅದು ಅಳಿಯದೆ ಉಳಿದವನೊಬ್ಬ ಮಾರಿಯಾದನು. ಸಂಪೂರ್ಣವಾಗಿ ಕಣ್ಣು ರೆಪ್ಪೆ ಮಿಟಕ್ಸಿದೆ. ಅವ್ರು ಹೇಳ್ತಾವ್ರೆ, ಏನು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆಯಾ. ಸಾರಥಿ ಮಾಡಿದ್ರೆ ಸ್ಟೇಟ್ ಅವಾರ್ಡ್ ಬಂತು. ಸಾರಥಿ ಬಗ್ಗೆ ನನಗೆ ದೊಡ್ಡ ಕುತೂಹಲ ಇದೆ, ನೀವು ಹೆಂಗೆ ಎಂಟ್ರಿ ಆದ್ರಿ ಅಂತ. ದರ್ಶನ್ ಅವ್ರನ್ನ ನಾನು ನೇರವಾಗಿ ನೋಡಿಲ್ವಲ್ಲ, ಎದುರುಗಡೆ ನೋಡ್ಬಿಟ್ಟಿಲ್ಲ, ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ಮಾಡಿಸಿರಲ್ಲ. ನನಗೆ ಅಲ್ಲೇ ಒಂಥರ ಉಮ್ತಾನ, ನನಗೂ ಖುಷಿ ಆಗ್ಬಿಡ್ತು. ಯಾಕೆ ಇಂಟ್ರೆಸ್ಟ್ ಇದ್ರೆ ಹೇಳ್ಬಿಡು, ನೀನು ಜೊತೆ ಶೇರ್ ಮಾಡೋಣ. ಸಾರಥಿ ನಂತರ ದರ್ಶನ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಅನಿಸಲೇ ಇಲ್ಲ ನನಗೆ. ಒಬ್ಬ ದರ್ಶನ್ ಅವ್ರು ನಾನು ಯಾಕೆ ಹೇಳ್ತೀನಿ ಸರ್, ಲಿಟ್ರಲಿ ಸರ್ ಈಸ್ ಅ ಜಮ್ ಸರ್. ಆತ ಮಾತು ಕೊಟ್ಟರೆ ಪ್ರಾಣ ಹೋದ್ರೂ ಮಾತು ಉಳಿಸ್ಕೊಂತ ಸರ್. ನಾನು ಒಂದು ಸತಿ ಮುಂದೆ ಹೆಜ್ಜೆ ಇಟ್ಟಂಥ ಹೆಜ್ಜೆನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನೇ ಕೇಳಲ್ಲ. ನಾನು ಆ ಥರ ಕ್ಯಾರೆಕ್ಟರ್. ಯಾರಾದ್ರೂ ಪಿಕ್ಚರ್ ರಿಲೀಸ್ ಆದಮೇಲೆ ಕೊಡ್ತಾನೋ ಕಾಸು ಕೊಡಲ್ವ ಅಂತ ಮಾಡ್ಕೊಳ್ಳಿ ರಿಲೀಸ್ ಅಂದರು. ನಿಜ, ಅದಕ್ಕೆ ಹ್ಯಾಟ್ಸ್ ಆಫ್. ವಂಡರ್ಫುಲ್ ಸರ್. ಸರ್, ನಾನು ದರ್ಶನ್ ಅವರ ಪೊರ್ಕಿ ಸಿನಿಮಾ ನಾನೇ ಮಾಡಿದ್ದು. 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಊರಲ್ಲೆಲ್ಲ ನನ್ನ ಪೊರ್ಕಿ ಅಂದರು ಮನ್ನಿಸೆ ಪ್ರೀತಿಸೆ. ಈಗೇನು ಅನಿಸ್ತಾ ಇದೆ ಸರ್? ನೋವು ಸರ್ ಅಲ್ವಾ? ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ನಾವೇನೋ ಜಾಸ್ತಿ ಮಾತಾಡೋಕೆ ಹೋದಾಗ ಎಲ್ಲ ಸಿನಿಮಾ ಪ್ರಚಾರಕ್ಕೆ ಅನ್ಕೊಂತಾರೆ. ಈಗಾಗಲೇ ನಾವು ಒಬ್ಬರು ಪುನೀತನ ಕಳ್ಕೊಂಡಿದ್ದೀವಿ. ಬೇಗ ಬರಲಿ ಅನ್ನೋದು ಒಂದೇ ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಕೆಲವರು ಏನಾದರೂ ಒಂದು ಕೆಳಗೆ ಬಿದ್ದಾಗಲೋ ಅಥವಾ ಏನಾದರೂ ವೀಕ್ ಅಂತ ಕಂಡು ಬಂದಾಗ ಕೈ ಬಿಟ್ಬಿಡ್ತಾರೆ. ಅವಾಗ ಯಾವೊಬ್ಬ ಸ್ನೇಹಿತ ಭುಜಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಲ್ತಾನಲ್ಲ ಸರ್, ಆತನೇ ಸ್ನೇಹಿತ ಅಂತ ಹೇಳೋದು. ಇವತ್ತು ನಾನು ಹೇಳಿದ್ನಲ್ಲ, 50,000 ನಾನು ದುಡ್ಡಿರಲ್ಲ, ಎಲ್ಲ ಸ್ನೇಹಿತರು ಕೂಡ ತೋರಿಸ್ಕೊಂಡಿದ್ದೀನಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಏನು ಇದು ಪದೇ ಪದೇ ಬಿಯಾಂಡ್ ಲಿಮಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ. ಇದು ನಮ್ಮ ಸಂಸ್ಥೆ. ಅಲ್ಲಿಗೆ ಬರೋರೆಲ್ಲ ಬಿಯಾಂಡ್ ಲಿಮಿಟ್ಸ್ನವರೇ. ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅಂಥದ್ದೊಂದು ಬಿಯಾಂಡ್ ಲಿಮಿಟ್ಸ್ ಆಗಿರುವಂತಹ ಸತ್ಯಪ್ರಕಾಶ್ ಪಕ್ಕ ನಿಮಗೆ ಸ್ಟ್ರೈಕ್ ಆಗದೇ ಇರ್ಬೋದು ಹೆಸರು. ಸಾರಥಿ ಹೆಸರು ಕೇಳಿದಾಗ ನಿಮಗೆ ಖಂಡಿತ ನೆನಪಾಗುತ್ತೆ ಸತ್ಯಪ್ರಕಾಶ್ ಯಾರು ಅಂತೇಳಿ. ಆ ಸಾರಥಿ ಸಿನಿಮಾದ, ದರ್ಶನ್ ಅಭಿನಯದ ಸಾರಥಿ ಸಿನಿಮಾದ ಪ್ರೊಡ್ಯೂಸರ್ ಅವರು. ಈಗ ಚಾಲ್ತಿಯಲ್ಲಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಅವರೇ. ದುನಿಯಾ ವಿಜಯ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಜನ ರೆಸ್ಪಾನ್ಸ್ ನೋಡಿ ಖುಷಿಯಾಗ್ಬಿಟ್ಟಿದೆ. ಸೊ ಅವ್ರ ಹತ್ರ ಮಾತಾಡ್ಬೇಡ ಅಂತ ನಾನು ಕರೆದಿದ್ದೀನಿ. ಸರ್, ವೆಲ್ಕಮ್ ಸರ್. ನಮಸ್ತೆ ಸರ್. ನಮ್ಮ ಸಂಸ್ಥೆಗೆ ಸ್ವಾಗತ. ಬಿಯಾಂಡ್ ಲಿಮಿಟ್ಸ್ ಅಂತಲೇ ಹೇಳಿದ್ದೀನಿ. ಇದೊಂದು ಕ್ಯಾಶುವಲ್ ಟಾಕ್. ಒಂದು ಪ್ರಶ್ನೆ ಕೇಳೋದು, ಇವತ್ತು ಗಂಭೀರವಾಗಿ ಉತ್ತರ ಕೊಡೋದು ಏನಿಲ್ಲ. ಅಲ್ಲಿ ನಾವು ಏನು ಮಾತಾಡಿದ್ವೋ ಅದನ್ನೇ ಇಲ್ಲಿ ಮುಂದುವರಿಸ್ಬೋದು. ಖಂಡಿತ ಸರ್. ಸರ್, ಅದು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಈ ಸಿನಿಮಾಕ್ಕೆ ಸಂಬಂಧಪಟ್ಟು? ಇಲ್ಲ ಸರ್, ನನಗೆ ಯಾವುದೇ ಒಂದು ಅಳಕಿಲ್ಲ, ಪಶ್ಚಾತ್ತಾಪ ಇಲ್ಲ. ಖುಷಿ ಆಗುತ್ತೆ ಸರ್. ಖಂಡಿತವಾಗೂ. ಹೇಗೆ ಹೋಗ್ತಾ ಇದೆ? ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸ್ವಲ್ಪ ಏನಂದರೆ ಸಾರಥಿ ಥರ ಏಕ್ದಮ್ ಪಿಚ್ಚಾಗಿ ಇದಿಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ರೇಸ್ ತವಿಂದಂಗೆ ಇವಾಗ ಎಲ್ಲರಿಗೂ ಜನಗಳಿಗೆ ಮನದಟ್ಟಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕತೆ ಇದೆ, ಮೆಸೇಜ್ ಇದೆ ಸಮಾಜಕ್ಕೆ. ಹಾಗಾಗಿ ಮೌತ್ ಟಾಕ್ ಬಂದು ಒಬ್ಬರಿಂದ ಒಬ್ಬರಿಗೆ ಬಾಯಾಡ್ತಾ ಇವತ್ತು ತಮಗೆಲ್ಲ ಗೊತ್ತಿದೆ. ಇದುವರೆಗೂ ಮಾಡಿರೋ ದುನಿಯಾ ವಿಜಯ್ ಪಿಕ್ಚರೇ ಬೇರೆ,
ವಿಜಯಕುಮಾರ್ ಅವ್ರದ್ದು. ಈ ಸಿನಿಮಾನೇ ಬೇರೆ ಬೇರೆ ಸೊ ಅದು ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಬರಬೇಕಾದ್ರೆ ಸ್ವಲ್ಪ ಸಮಯ ತಗೊಂತು. ಸೊ ಹಾಗಾಗಿ ಈಗ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಈ ರಿವ್ಯೂಸು ತಮ್ಮಂಥ ವಿಮರ್ಶಕರು ಲೇಖಕರು ಅದ್ಭುತವಾಗಿದೆ ಅಂತ ಅವರೇ ಬರೆದಿದ್ದಾರೆ. ಇವತ್ತು ಎಲ್ಲ ಚಾನಲ್ನಲ್ಲಿ ಎಲ್ಲೂ ಯಾವ ಚಾನಲ್ ಆಗಲಿ ಪತ್ರಿಕೆ ಆಗಲಿ ನೋಡಿದಲ್ಲಿ ಓದಿದಲ್ಲಿ ಎಲ್ಲ ಒಳ್ಳೆ ರಿವ್ಯೂ ಎಸ್ ಸರ್. ಬಂದಿರೋದು. ಈಗ ಸ್ವಲ್ಪ ತಡ ಆಗೋದಕ್ಕೆ ನಾನೊಂದು ಇಂಜೆಕ್ಷನ್ ಕೊಡ್ತೀನಿ ನಿಮಗೆ. ಹೇಳಿ ಸರ್. ಮುಂಗಾರು ಮಳೆ ಗೊತ್ತಲ್ಲ, ಹೌದು ಸರ್. ನಮ್ಮ ಯೋಗರಾಜ್ ಭಟ್ರ ಸಿನಿಮಾ, ಅದು 2 ವಾರ ಓಡಿಲ್ಲ ಅಂದರೆ ಜನ ಕಮ್ಮಿ. ನೀವೀಗ ಹೇಳ್ತೀರಲ್ಲ ಸೇಮ್ ಅದೇ ಇದಾಯಿತು. ಸಾಗರ್ ಟಾಕ್ಸ್ನಲ್ಲಿ ನಾನು ನೋಡುವಾಗ ಲೇಟ್ ಆಯಿತು. ನೋಡಿದ್ವಿ ನಾನು ಮತ್ತು ಸಂತೋಷ್ ಪೈ ಅಂತೇಳಿ. ಸಿನಿಮಾ ನೋಡಿಬಿಟ್ಟು ಎಂಥ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅವರು, ಇದಕ್ಕೆ ಏನು ಜನ ನೋಡಲ್ಲ ಅಂತೇಳಿ ಏನು ಹೇಳ್ತಾರೆ ಗೊತ್ತಿಲ್ಲ, ಒಂದು ನಾವು ಏನಾದರೂ ಮಾಡಬೇಕು ಇದಕ್ಕೆ ಅಂತೇಳಿ ಒಂದು ಪ್ರೆಸ್ ಅರೇಂಜ್ ಮಾಡಿದ್ವಿ, ಪ್ರೆಸ್ ಮೀಟ್ ಭಟ್ರು. ಅಲ್ಲಿ ಹೋಗು ನಾವು ಬೊಕ್ಕೆ ಇಟ್ಕೊಂಡು ಹೋದ್ವಿ. ಇದು ಎಲ್ಲೂ ನಡೆದಿಲ್ಲ ಸರ್, ಇದು ಕನ್ನಡ ಚಿತ್ರರಂಗದಲ್ಲೇ ಮೊದಲ ಪ್ರಯತ್ನ ಇದು ಮಾಡ್ತಿರೋದು. ನಾನು ಮತ್ತು ಸಂತೋಷ್ ಪೈ ಒಂದು 10 ಬೊಕ್ಕೆ ಪರ್ಚೇಸ್ ಮಾಡಿ ಪ್ರೆಸ್ ಮೀಟ್ನಲ್ಲಿದ್ದ ಇದು ಅಭಿನಂದನೆಗಳು, ತುಂಬ ಚೆನ್ನಾಗಿದೆ ಸಿನಿಮಾ, ಅಭಿನಂದನೆಗಳು ಪ್ರತಿಯೊಬ್ಬರಿಗೆ ಕೊಟ್ಟು ಬಂದರೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಸರ್. ಇಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದೀವಿ, ಜನ ನೋಡ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ನಾವು ರಿಸ್ಕ್ ತೊಗೊಂಡಿದ್ದು ಆ್ಯಕ್ಚುಲಿ, ಏನಾಗ್ತದೆ ನನಗೆ ಗೊತ್ತಿಲ್ಲ, ಬಟ್ ಸಿನಿಮಾ ಓಡುತ್ತದೆ ಅಂತ ನನ್ನ ಒಂದು ಇಂಟ್ಯೂಷನ್ ಇತ್ತು. ಆ ಇಂಟ್ಯೂಷನ್ ಇಲ್ಲಿದೆ ಸರ್. ನನಗೆ ಒಂದು ಪವಾಡ ನಡಿಬೇಕು, ಯಾಕಂದರೆ ಒಳ್ಳೆ ಸಿನಿಮಾನ ಕನ್ನಡಿಗರು ನೋಡಿದ್ದಾರೆ. ಅದು ಬಾಯಿಂದ ಬಾಯಿಗೆ ಹರಡುತ್ತದೆ, ಪ್ರಚಾರಕ್ಕೆ ಬರ್ತದೆ. ಸೊ ಲ್ಯಾಂಡ್ ಲಾರ್ಡ್ ಯಾವ ಕಾರಣಕ್ಕೂ ನಿಮಗೆ ಅದು ಯಾಕೆ ಮಾಡಿದೆ ಅಂತ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರಲ್ಲ ಅಂತ ನನಗೆ ಅನಿಸ್ತಾ ಇರೋದು. ಬಟ್ ನಿಮ್ಮ ಮುಖದಲ್ಲಿ ಏನೋ ಒಂದು ವಿಷಾದ ಇದೆ ಸರ್. ಎಂಥದ್ದು ಸರ್? ನಾನು ಈ ಒಂದು ಸಿನಿಮಾ ಮಾಡಬೇಕಾದ್ರೇ ಗೊತ್ತಿತ್ತು ನನಗೆ, ನಾನು ಈ ನಿರ್ದೇಶಕರ ಹಿಂದಿನ 2 ಸಿನಿಮಾಗಳನ್ನು ನೋಡಿದೆ. ಒಂದು ಹೆಳೆ ಹಿಡ್ಕೊಂಡು ಮಾಡಿರೋಂಥ ಸಿನಿಮಾಗಳು, ಒಂದು ಜೆಂಟ್ಲ್ಮ್ಯಾನ್ ಅಂತ ಒಂದು, ಗುರು ಶಿಷ್ಯರು ಅಂತ ಒಂದು, ಈ ಹಿಂದೆ ಇದೇ ಥರ ಒಂದು ರೆವಲ್ಯೂಷನ್ ಸಿನಿಮಾನ ಕಾಟೇರ ಕತೆ ಬರೆದಿದ್ದಂಥ ನಿರ್ದೇಶಕ. ಎಲ್ಲ ಒಂದು ಕಡೆ ನನಗೆ ಅನಿಸ್ತಾ ಇತ್ತು ಸರ್, ಒಬ್ಬ ನಿರ್ದೇಶಕನಿಗೆ ಅವನಿಗೆ ಸಿಗಬೇಕಾದಂಥ ಎಲ್ಲ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ತುಂಬ ಎತ್ತರಕ್ಕೆ ಬೆಳಿಬೋದು, ಹೋಗ್ತಾನೆ ಮನುಷ್ಯ, ಇವನೆಲ್ಲ ಗುಣಗಳಿದೆ ಅನ್ನೋದು ಫಸ್ಟ್ ನನ್ನ ಹತ್ರ ಕತೆ ಹೇಳಕ್ಕೆ ಬಂದಾಗ ಸಂದರ್ಭದಲ್ಲಿ. ಸೊ ನಾವು ಒಂದು ವಾರ ಟೈಮ್ ತೊಗೊಂಡ್ವಿ ಸರ್. ಆಮೇಲೆ ಬಂದರು, ಮತ್ತೆ ಬಂದಾಗ ನಾನು ನನ್ನ ಮಗ ಕುಳಿತು ಮಾತಾಡಿದ್ವಿ. ಅಲ್ಲ ಪುಟ, ಇವತ್ತು ನಾವು 14 ವರ್ಷ ಆಗಿದೆ ಸಿನಿಮಾ ಮಾಡಿ. ಸೊ ನಾವು ಸಿನಿಮಾ ರಂಗನೇ ಬೇಡ ಅಂತೇಳಿ ದೂರ ಇದ್ದವರು ಇವಾಗ ಈ ಒಂದು ಕತೆ ತಗೊಂಡ್ರೆ ಬಟ್ ಚಾಲೆಂಜಿಂಗು ಆಗುತ್ತೆ ಪುಟ. ಜನ ಸ್ವೀಕಾರನೂ ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ಧೈರ್ಯ ಮಾಡಬೇಕಾಗುತ್ತೆ ಅಂತ ಹಿಂಗೆ ಮಾತಾಡ್ತಾ ನನ್ನ ಮಗ ಒಂದು ಮಾತಂದರು, ಅಪ್ಪ ನಾನೇ ನಿಮ್ಮನ್ನು ಸಿನಿಮಾ ಮಾಡಬೇಡ ಅಂತ ಹೇಳಿದ್ದೆ, ನನಗೂ ಇದು ತುಂಬ ಇಷ್ಟ ಆಯ್ತಪ್ಪ. ಮತ್ತು ನಾನು ಆಮೇಲೆ ಒಂದು ವಾರ ಬಿಟ್ಟು ಬಂದ ನಂತರ ನಾನು ಕೇಳಿದೆ, ಅಲ್ಲಪ್ಪ ನೀನು ಯಾರ ಹತ್ರ ನಾನು ಪ್ರಯತ್ನ ಮಾಡಿದ್ಯಾ, ಈ ಕತೆ ಹೇಳಿದ್ದೀರಾ ಅಂತ ಕೇಳಿದಾಗ ದೊಡ್ಡವ್ರ ಹೆಸರುಗಳು ಹೇಳಿದ್ರು. ಮತ್ತೆ ಯಾಕೆ ಮಾಡಲಿಲ್ಲ ಸರ್, ಅವ್ರ ಬಡ್ಜೆಟ್ ಹೆವಿ ಆಗ್ತದೆ ಅಂತ ಹೇಳ್ತಾರೆ ಸರ್. ಅದಕ್ಕೇನಾ ಅಥವಾ ಬೇರೆ ಏನಕ್ಕನ ಕಾರಣ ಇದೆ? ಸೊ ನಾವು ಕೊನೆಯದಾಗ ಅವ್ರನ್ನ ಕೇಳಿದಾಗ ಈ ಚಿತ್ರಕ್ಕೆ ಪಾತ್ರಧಾರಿಗಳನ್ನೇ ಆಯ್ಕೆ ಯಾರನ್ನು ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ಯಾಕಂದರೆ ಇದು ತಮಗೆಲ್ರಿಗೂ ಗೊತ್ತಿದೆ, ಏನು ಶೈಕ್ಷಣಿಕವಾಗಿ ಹಿಂದುಳಿದಂಥವ್ರು, ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾದಂಥವ್ರು ಪಾತ್ರ ಮಾಡಬೇಕಾದ್ರೆ ಯಾರು ಇದಕ್ಕೆ ಜೀವ ತುಂಬೋರು ಅನ್ನೋದೊಂದು ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದಕ್ಕೆ ತಕ್ಕಂತೆ ಅವರು ಹೇಳಿದ್ರು. ನಾನು ಹೇಳಿದ ನಾಯಕ ನಟನ ಯಾರು ಮಾಡಿದ್ರು ಅಂತ. ಸರ್, ದುನಿಯಾ ವಿಜಯ್ ಸರ್ ಒಪ್ಕೊಂಡಿದ್ದಾರಂತೆ. ಕತೆ ಹೇಳುವಾಗ ಎಲ್ಲ ಹಿಂಗೆ ಹೇಳ್ತೀರಾ? ಆಮೇಲೆ ಅವ್ರು ಒಪ್ಕೊಂಡಿದ್ದಾರೆ, ಇಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಒಂದು ಮೊದಲನೇದಾಗಿ ನನಗೆ ಓಕೆ ಅನಿಸ್ತು. 2ನೇದು ನಾಯಕ ನಟಿನಾಗಿ ಯಾರು ಅಂತ. ಸರ್, ರಚಿತಾ ಮೇಡಮ್ಗೆ ಒಪ್ಸಿದ್ದೀವಿ ಸರ್ ಅಂತ. ಏನಯ್ಯ ಈ ಗ್ಲಾಮರಸ್ಸು ಹೀರೋಯಿನು, ಈ ಒಂದು ಇದರಲ್ಲಿ ತಾಯಿ ಪಾತ್ರ ಬೇರೆ. ನಮ್ಮ ಅತ್ತಿಗೆದಿರು ಊರ ಕಡೆ ಕಳ್ಳಿ ಮಾರ್ಕಿನ ಸೀಡೆ ಹುಡೋರು, ಆ ಥರ ಒಂದು ಮೇಕಪ್ ಇಟ್ಕೊಂಡು ಮಾಡಬೇಕು, ಖಂಡಿತವಾಗ್ಲೂ ಒಪ್ತಾರೆ ಅಂತ. ಇಲ್ಲ ಸರ್, ಚಾಲೆಂಜಿಂಗ್ ಪಾತ್ರ ಅವರೇ ಹೇಳಿದ್ದಾರೆ, ನನಗೆ ತುಂಬ ಇಷ್ಟ, ನಾನು ಬೇರೆಯವ್ರನ್ನ ಕೇಳಿದ್ದೀನಿ,
ಇಂಥ ಒಂದು ಪಾತ್ರ ಮಾಡಬೇಕು, ಒಂದೇ ಥರ ಮಾಡೋದಲ್ಲ, ವಿಭಿನ್ನವಾದ ಪಾತ್ರ ಮಾಡಿದಾಗ ನನ್ನ ಟ್ಯಾಲೆಂಟನ್ನು ತೋರಿಸ್ದಂಗೆ ಆಗ್ತದೆ ಅಂತ ಹೇಳಿ ಅವರು ಒಂದು ಚಾಲೆಂಜಿಗೆ ತಗೊಂಡು ಹೋಗ್ಕೊಂಡಿದ್ದಾರೆ ಸರ್. ಸರಿ ಆಯಿತು. ನಾನು ಆಮೇಲೆ ಖಳನಾಯಕನ ಪಾತ್ರ ಯಾರು, ಖಳನಾಯಕ ಅನ್ನೋದಕ್ಕಿಂತ ವಿರುದ್ಧವಾದ ಪಾತ್ರ, ರೂಲರ್ ಪಾತ್ರ ಯಾರು ಅಂತ. ಆವಾಗ ರಾಜ್ ಬಿ ಶೆಟ್ಟಿ ಅಂತಂದರು. ಸರ್ ನಾನು ಅವರ ಹಿಂದಿನ ಒಂದು ಎರಡು ಸಿನಿಮಾ, ಎರಡು ಟೋಬಿನೂ ಸೇರಿ 3 ಸಿನಿಮಾ ನೋಡಿದೆ. ಮಲಯಾಳಮಲ್ಲಿ ಒಂದು ಬಂದಾಗ ಅವರ ಒಂದು ವಿಲ್ಲನ್ ಪಾತ್ರ ನೋಡಿದ್ದೆ. ಇದಕ್ಕಿನ್ನ ಹಿಂದಿನ ಪಾತ್ರ ಟೋಬಿ ಸ್ವಲ್ಪ ಹಿನ್ನಡೆ ಆಯಿತು, ಗರುಡ ಗಮನ ಋಷಭವಾಹನ ಅಂತೇಳಿ. ಇದರಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಏನಪ್ಪ ನಾನು ಅಂದ್ಕೊಂಡೆ, ಬೇಜಾರು ಮಾಡ್ಕೊಂಬೇಡಿ, ತೆಗೆದ ಮೈಯಾಗ 1 kg ಬಾಡಿಲ್ಲ ಈ ಮನುಷ್ಯ ಅಂದರೆ ಮೈಯಲ್ಲೇ ಕೆಲವೇ ಈ ಥರ ಬಾಡಿಲ್ಲ ಅಂದ್ರೆ ನಮ್ಮ ಆಡು ಭಾಷೆ ಏನ್ರಿ ಈ ಥರ ತಲೆ ಬಗ್ಗೆ ಮೈ ಬಗ್ಗೆ ಅಂತ ನಾನು ಅವಾಗ ಏನು ಅವ್ರ ಮುಖದಲ್ಲಿ ಬರೀ ಸರ್ ಸೆಟ್ಟಿಗೆ ಬಂದಾಗಲೂ ಅದೇ ಥರನೇ ತೋರಿಸಿದ್ಬಿಡಿ. ಆಮೇಲೆ ನಿಜವಾಗ್ಲೂ ನನಗೆ ಅವಾಗ ಅನ್ನಿಸ್ತು ಸರ್, ನಾನು ಇವ್ರಿಗೆ ಹೇಳಿದೆ, ನಮ್ಮ ಡೈರೆಕ್ಟ್ರಿ ನಿಜವಾಗ್ಲೂ ರಾಜಭೀಷ್ ಸರ್ ಅವ್ರು ನನಗೂ ಗೊತ್ತಿತ್ತು ಅವ್ರು ಯಾವುದೇ ಒಂದು ಪಾತ್ರ ಒಪ್ಕೊಬೇಕಾದ್ರೆ ಕತೆ ಕೇಳ್ತಾರೆ. ಸಾಮಾನ್ಯಕ್ಕೆ ಅವರು ದುಡ್ಡುಗೋಸ್ಕರ ಸಿನಿಮಾ ಮಾಡಲ್ಲ, ಅವ್ರ ಕತೆ ಓರಿಯೆಂಟೆಡ್ ಇದ್ದರೆ ಮಾತ್ರ ಅವ್ರು ಒಪ್ಕೊತಾರೆ ಅನ್ನಂಗಾಯ್ತು. ಸೊ ಅವ್ರ ತಕ್ಕ ಹೋದ್ವಿ, ಸೊ ವಿಜಯ್ ಸಾರ್ ತಕ್ಕ ಹೋದ್ವಿ, ರಚಿತಾ ಮೇಡಮ್ ಅಂತ ಹೋದ್ವಿ. ಓವರಲ್ಲಾಗಿ ನಮಗೆ ಎಲ್ಲೋ ಒಂದು ಕಡೆ ಫಸ್ಟ್ ಕಾನ್ಫಿಡೆನ್ಸ್ ಬಂತು. ಆವಾಗ ನಾನು ನಿರ್ದೇಶಕರು ಒಂದು ಮಾತು ಹೇಳಿದೆ, ಇದೆಲ್ಲ ಆದಮೇಲೆ ಆರ್ಟಿಸ್ಟ್ಗಳೇ ಸರ್ ಎಷ್ಟು ಬಡ್ಜೆಟು ಅಂತ. ಸರ್ ಅವರು ನನಗೆ ಹೇಳಿದ್ರು, ಓವರಾಲ್ ಒಂದು 25 ಒಳಗಡೆ ಆಗ್ಬೋದು ಸರ್, 20ರಿಂದ 22, 23 ಮತ್ತು ಬೇರೆ ಏನು ನೀನು ಹೇಳಿದ್ರೆ ಹೆಸರೆಲ್ಲ ಅವರೆಲ್ಲ ಜೋರಾಗಿರೋರೆ ಮಾಡ್ತಾರಲ್ಲಪ್ಪ ಅಂದೆ. ಇಲ್ಲ ಸರ್, ಗಾಂಧಿನಗರದಲ್ಲಿ ಏನಾಗಿದೆ ಅಂದರೆ ಸರ್, ಅವತ್ತು ನಾನು ಹಿಂದೆ ದರ್ಶನ್ ಸಿನಿಮಾ ಮಾಡಿದಾಗಲೂ ಸಹ ಹೇಳೋರು, ಒಬ್ಬ ಹೀರೋಗೆ ಲಿಮಿಟೇಷನ್ ಇಟ್ಕೊಂಡಿರ್ತಾರೆ, 5ರಿಂದ 5.5 ಕೋಟಿ ದರ್ಶನ್ ಪಿಕ್ಚರ್ ಮಾಡೋದು ಸೇಫು, ದುನಿಯಾ ವಿಜಯ್ ಸಾರ್ ಪಿಕ್ಚರು ಇಷ್ಟರಿಂದ ಇಷ್ಟಕ್ಕೆ ಮಾಡೋದು ಸೇಫು. ನನಗೆ 1000 ಜನ ಹೇಳಿದ್ದಾರೆ ಬಿಡಿ, ಅದು ಅದೆಲ್ಲ ಇಲ್ಲಿ ಕೇಳ್ಕೊಂಡು. ಸೊ ನಾನು ಅವ್ರಿಗೆ ಹೇಳಿದಾಗ ನಾವು ಹಿಂದಿನ ಪಿಕ್ಚರು ಸಾಲಗ, ಭೀಮಾ ಇದೆಲ್ಲ ಕೇಳಿದ್ವಿ. ಏನೇ ಕೇಳಿದ್ರು ಈತ ಇವಾಗ 20ರಿಂದ 22 ಅಂತಾನೆ. ನಾನು ಯಾಕಂದ್ರೆ ಸಾರಥಿಯಲ್ಲಿ ಅನುಭವಿಸಿದ್ದೆ ನಾನು. ಹೌದು, ಅದು ಹೇಗೆ ಚಂದ್ರಣ್ಣನವರು 5.5 ಕೋಟಿಗಂತ ನನ್ನ ಕರ್ಕೊಂಬಂದು, ಸತ್ಯಪ್ರಕಾಶ್ ನೀನು 1.5 ಕೋಟಿ, ನಂದು 1.5 ಕೋಟಿ, 2 ಕೋಟಿ ಸಾಲ ತಗೊಂಡು ಮಾಡೋಣ ಅಂದಿದ್ದು 14 ಕೋಟಿ ಆಗೋಯ್ತು. ಯಾವಾಗ ಅವ್ರು 7 ಕೋಟಿ 8 ಕೋಟಿ ದಾರ್ತಿದ್ದಾಗಿನೇ ನೋಡಿ ಸರ್ ನೀವೇ ಮಾಡಂಗಿದ್ರು ಮಾಡ್ಕೊಳ್ಳಿ ಸತ್ಯಪ್ರಕಾಶ್ ಅಂದ್ಬಿಟ್ಟು ದೊಡ್ಡವರು ಅವರು ನಮ್ಮ ದೊಡ್ಡ ಮಾವರೇ ಪ್ರಕಾಶ್. ಇವತ್ತು ಯಾಕೆ ಅವ್ರನ್ನ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ನೀವೊಂದು ರಂಗಕ್ಕೆ ಬರೋ ಕಾರಣ ನಮ್ಮ ಭಾವರೇ ಚಂದ್ರಣ್ಣವರು. ನಾನು ಚಂದ್ರು, ಹೌದು ನಮ್ಮ ಬ್ರದರ್ ಇಲ್ಲ, ಬೇರೆ ಎಲ್ಲ ನಮ್ಮ ದೊಡ್ಡ ಮಾವರ ಬುಕ್ಕು. ಓಕೆ, ನಮ್ಮ KCN ಗೌಡ್ರ ಮಿಸ್ಸಸ್ ತಂಗಿ ಮಗಳೇ ನನ್ನ ಮದುವೆ ಆಗಿರೋದು. ಸೊ ಹಾಗಾಗಿ ನನಗೆ ಆ ಒಂದು ಇದರಲ್ಲಿ ಅನುಭವ ಆಗಿತ್ತಲ್ಲ. ಅವಾಗ ನನ್ನ ಮಗನಿಗೆ ಹೇಳಿದೆ, ಪಾಪು ಡೈರೆಕ್ಟ್ರ್ ಇವಾಗ ಹೇಳ್ತಾರೆ ಶುರು ಮಾಡತ್ತಾಗ ಹಿಂಗೆ, ಶುರು ಆದಮೇಲೆ ಬೇರೆ ಥರ ಆಗ್ಬಿಡುತ್ತೆ. ಈಗ ಮಧ್ಯದಲ್ಲಿ ಒಂದು ಬ್ರೇಕ್ ಅಂದರೆ ಮಗ ಹೆಸರೇನು ಮಗಂದು? ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಅವ್ರಿಗೆ ಕೊಟ್ಟಿದ್ದು ಸೂರಜ್ ಗೌಡ ಅಂತ, ಸೂರಜ್ ಅಂತ. ಅವರು ನ್ಯೂಮರಾಜಿಕಲ್ ಪ್ರಕಾರ ಹೆಸರು ಬಲಕ್ಕೆ ಬಂದಿದ್ದು ಹೇಮಂತ್ ಗೌಡ ಅಂತ. ಓಕೆ. ಸೊ ಈ ಸಿನಿಮಾದಲ್ಲಿ ಅವರು ಮೂಲ ಹೆಸರೇ ಹೇಮಂತ್ ಗೌಡ ಅಂತ. ಪಾತ್ರ ಏನಾದ್ರು ಮಾಡಿದಾರಾ? ನಾನು ಮಾಡಿದ್ದೀನಿ, ಅವ್ರು ಮಾಡಿಲ್ಲ. ಅಪ್ಪ ಮಾಡಿದ, ಯಾರೋ ಬಂದಿರಲಿಲ್ಲ. ಓಕೆ, ಇದಕ್ಕೆ ನನ್ನ ಪಾತ್ರ. ಓಕೆ ಓಕೆ. ಮಗನ ಹಿನ್ನೆಲೆ ಏನು ಓದಿದಾರಾ ಸರ್? ಅವರು ಆ್ಯಕ್ಚುಲಿ ಇಲ್ಲೇ ದಯಾನಂದ ಸಾಗರ್ ಕಾಲೇಜಲ್ಲಿ BE ಮುಗಿಸಿದ್ರು, ಮತ್ತು MBA ಮಾಡೋದಕ್ಕೆ, ಮಾಸ್ಟರ್ ಕೋರ್ಸ್ ಮಾಡೋದಕ್ಕೆ ಲಂಡನ್ಗೆ ಹೋಗಿ UK ಹೋಗಿ ಮಾಡ್ಕೊಂಬಂದು. ಸೊ ಮಾಡಿದ ಬಂದ ನಂತರ ಕಾಂಟ್ರಾಕ್ಟ್ರ್ ಕೆಲಸ ಕೊಡಿಸಿದ್ದೆ. ಓಕೆ. ಒಂದು 25-30 ಕೋಟಿ ವರ್ಕ್ ಮಾಡಿದ್ರು. ಓಕೆ. ಪಾಪ ನಾನು ಮಾಡಲ್ಲ ಅಂದೆ. ಯಾಕಪ್ಪ ಅಂದೆ, ಇದರಲ್ಲಿ ಎಥಿಕ್ಸ್ ಇಲ್ಲ ಪಾಪ, ನನಗೆ ಇಷ್ಟ ಆಗಲ್ಲ ಅಂತ. ಅವರು ಯಾಕೋ ಅದು ಒಪ್ಪಲಿಲ್ಲ. ಮಾಡಿದ್ರು. ಒಂದು ಕ್ಲಾಸ್ 1 ಕ್ಲಾಸ್ 2 ಎಲ್ಲ ಆಯಿತು, ಕ್ಲಾಸ್ 1 ಆಗಬೇಕಾಯ್ತು. ನಾನು ಮಾಡೋದಿಲ್ಲ ಪಾಪ ಅಂದರು. ಮತ್ತು ಇನ್ನೇನು ಮಾಡ್ತೆ ಪಾಪ, ನಾನು ಮದುವೆ ಆಯಿತು, ಮದುವೆ ಆದಮೇಲೆ ಮಗು ಆಯಿತು, ನಾನು ಓದ್ತೀನಿ ಪಾಪ ಅಂದರು. ಹೈಯರ್ ಸ್ಟಡಿ ಏನು ಮಾಡ್ತೀಯಪ್ಪ? ನಾನು IAS ಅದೇ UPSC ಎಕ್ಸಾಮ್ ತೊಗೊತೀನಿ, ದಯವಿಟ್ಟು ನನಗೆ 2 ವರ್ಷ ಏನು ಕೇಳಬೇಡಿ ಅಂತ. ಅದಕ್ಕೆ ಈ ಸೈಜ್ ಬಂದಿರೋದು ಮಗ.
ಸೊ ಕುಳಿತಿದ್ದೆ ಸರ್ 2 ವರ್ಷ. ಬಿಕಾಸ್ ನಂದೇನಂದರೆ ಗ್ರಾಮೀಣ ಪ್ರದೇಶದಿಂದಾಗಿ ಆಗಿಬಿಟ್ಟಿರೋದು. ನಾನು ಇನ್ಕಮ್ ಟ್ಯಾಕ್ಸ್ ಪೇಯರು. ಸಿಟಿ ಕೋರ್ಟ್ ಅವನಿಗೆ ಪ್ರಿಲಿಮಿನರಿ ಆಯಿತು, ಫೈನಲ್ ಇದಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟಾಯಿತು. ಈಗ ಮತ್ತೇನು ಮಾಡಬೇಕು, ಆಯ್ಕೆ ಇದೆ, ಕತೆ ಬಂತು. ಆತನೇ ನನಗೆ ಫೋರ್ಸ್ ಮಾಡಿ ಮಾಡೋಣ ಪಾಪ, ಇದಕ್ಕಾದ್ರೂ ನನಗೆ ನಾನೇ ಬೇಡ ಅಂತ ಹೇಳಿದ್ದೆ. ಓಕೆ ಮಾಡೋಣ ಅಂತ ಹೇಳಿದ್ರು ಸರ್. ಎಸ್. ಅವಾಗ ಆಯ್ಕೆ ಮಾಡ್ಕೊಂಡ್ವಿ. ಆವಾಗ ನಾನು ಈ ಮಾತು ಇಬ್ಬರು ರಾತ್ರಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಆ್ಯಕ್ಟರ್ಸ್ ಓಕೆ, ಬಟ್ ಬಡ್ಜೆಟ್ ವೈಸು ಕ್ಯಾಮ್ರಾಮನ್ ಸ್ವಾಮಿ ಗೌಡ ಅಂತ ಗೊತ್ತಾಯಿತು. ಈ ಆತನ ವೇದ ಬಾಗಿ 4 ಎಲ್ಲ ಮಾಡ್ತಾರೆ ನಡೀತಾಯಿತ್ತು. ಸೊ ಆರ್ಟ್ ಡೈರೆಕ್ಟ್ರ್ ಈಗಾಗಲೇ 3 ಅವಾರ್ಡ್ ತೊಗೊಂಡಿದ್ದಾರೆ. ರವಿ ಸಂದೇಕ್ಲ್ ಅಂತ, ತುಂಬ ಮಂಗಳೂರು ಕಡೆ, ಚಿಕ್ಕಮಗಳೂರು, ತುಂಬ ಶಿಷ್ಯ ಶಶಿಧರ ಅಡಪ ಶಿಷ್ಯ. ಹೌದು ಸರ್. ಓಕೆ ಸರ್. ಸೊ ಹಾಗಾಗಿ ನನಗೆ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಓವರಾಯಿತು. ಬಟ್ ಆ್ಯಕ್ಚುಲಿ ಈತನಿಗೆ ಏನಂದರೆ, ಈ ನಮ್ಮ ನಿರ್ದೇಶಕನಿಗೆ ಹಠವಾದಿ ಅವನು ಮಾಡತಕ್ಕ ಒಂಥರ ಸರ್, ಮಾಡಿದ ಮೇಲೆ ಬೇರೆ ಥರ, ಯಾವುದೇ ಕಾರಣ ಕಾಂಪ್ರಮೈಸ್ ಆಗೋಲ್ಲ. ಯಾಕಂದರೆ ಇವರಿಬ್ಬರು ಮಹಾನ್ ನಾಯಕರುಗಳಿದ್ದಂಗೆ. ಡೈರೆಕ್ಟರ್ ಕಮ್ ಹೀರೋ, ಇಬ್ಬರೂ ಅಷ್ಟೇ, ಪ್ರೊಡ್ಯೂಸರ್, ಹೀರೋ, ಡೈರೆಕ್ಟರ್. ಸೊ ಅಂಥವ್ರ ಮಾಡೋದಿದೆಯಲ್ಲ ತುಂಬ ಕಷ್ಟ, ಚಾಲೆಂಜಿಂಗ್ ಆಗಿಬಿಡುತ್ತೆ. ಅಂಥವ್ರಿಗೇ ಫಸ್ಟ್ ಟೈಮ್ ಒಂದು ದಿವಸ ಏನು ಹೇಳೋಕೆ ಸರ್ ಬಿಡ ಸರ್ ಹಿಂಗೆ ಇರಲಿ ಅಂತ ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ರು. ಬಟ್ ರಾಜ್ಬಿ ಶೆಟ್ಟಿ ಅವರು ಅಷ್ಟೇ, ಸರಿ ಜಡೇಶ್ ಏನು ಬೇಕೋ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲೂ ಲೋಪ ಆಗದಂಗೆ ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್. ಸೊ ನಾನು ನನ್ನ ಮಗ ಮಾತಾಡಿದ್ವಿ, ಇವತ್ತೇನೋ 22, 23, 25 ಅಂತಾರೆ, ನಾಳೆ ಹೋಗ್ತಾ ಬೇರೆ ಥರ ಲೆಕ್ಕ ಹೋಗುತ್ತೆ ಮಗ ಅಂತ. ಇಲ್ಲ ಬಿಡು ಪಾಪ ಮಾಡೋಣ, ಸಾರಥಿ ಒಳಗಡೆ ನಾವು ಅಂದ್ಕೊಂಡಿದ್ವು ಪಾಪ, ಅದೇ ಬೇರೆ ಥರ. ಇದರಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಅನ್ನೋದು ಯಾವುದಿರಲ್ಲ, ಫ್ಯಾಷನೇಟಿಗಾಗಿ ಯಾವುದು ತೋರ್ಸೋಕ್ಕಾಗಲ್ಲ. ಆಮೇಲೆ ಎಲ್ಲೂ ಕಾಮಿಡಿನೂ ಇಲ್ಲ, ಬಟ್ ಪಾತ್ರದಲ್ಲೇ ಬಂದು ಹೋಗ್ತಾ ಆ ಥರ ಡೈಲಾಗ್ಸು, ಪಂಚಿಂಗ್ ಡೈಲಾಗ್ಸು, ನಗೆ ಅದೆಲ್ಲ ಬರುತ್ತೆ. ಬಟ್ ಈ ಗ್ಲಾಮರಸ್ ಆಗಿ ನೋಡೋದ್ರನ್ನ ಈ ಥರ ನೋಡೋದು, ಅಕ್ಸೆಪ್ಟ್ ಮಾಡೋದು ಭಾರಿ ಕಷ್ಟ ಇರ್ತದೆ ಸರ್. ಅವಾಗ ನನ್ನ ಮಗ ಬೇರೆ ಬಾಹುಬಲಿ ಹೆಂಗಿದೆ ಪಾಪ, ಅದು ಹಂಗಿದೆ, ಇದು ಎಲ್ಲ ಏನೋ ಹೇಳಿದ್ರು. ಇದೇ ಬೇರೆ ಅಂತ ನಾವು ಚರ್ಚೆ ಮಾಡಿದ್ವಿ ಸರ್. ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದ್ವಿ. ಅವತ್ತಿನ ದಿವಸ ಈತ ಕತೆ ಹೇಳಕ್ಕೆ ಬಂದು ನಮ್ಮ ಹತ್ರ 50,000 ಜೊಬಾಗಿರಲಿಲ್ಲ. ವಿ ಆರ್ ನಾಟ್ ರೆಡಿ. ಓಕೆ, ನಾವು ಪ್ರಿಪೇರ್ ಆಗಿರಲಿಲ್ಲ, ಬಿಡಿರಲಿಲ್ಲ. ನಾವು ಸಿನಿಮಾ ಮಾಡಬೇಕು ಅನ್ನೋದು ಯಾವುದೇ ಒಂದು ಇದಿರಲಿಲ್ಲ, ನಮ್ಮಲ್ಲಿ ಯೋಚನೆಗಳೇ ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಯಿತು, ಮಾಡಿದ್ವಿ ಸರ್. ಇವರ ಕಾಪರೇಷನ್ ಹೇಗೆ ಸರ್? ದುನಿಯಾ ವಿಜಯ್ ಅವ್ರದ್ದು ಪೂರ್ತಿ ಇನ್ವಾಲ್ವ್ ಆಗಿಬಿಡ್ತಾರೆ ಅವರು. ಹೌದು ಹೌದು ಸರ್. ಸರ್ ಈ ಪಾತ್ರವೇ ಆಗಿಬಿಡ್ತಾರೆ ಸರ್. ಈ ಸಿನಿಮಾದಲ್ಲಿ ಏನು 42 ಜನ ಮಿತ್ರ ಅವರಿದ್ದಾರೆ. ಆಮೇಲೆ ಇವರು ಅಚ್ಯುತರಾವ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಇದ್ದಾರೆ, ಉಮಾಶ್ರೀ ಮೇಡಮ್ ತಾವು ನೋಡಿದ್ದೀರಾ, ಅಲ್ಟಿಮೇಟ್ ಸರ್. ಆಕೆನೇ ಹೇಳ್ತಾರೆ ಪರಕಾಯ ಪ್ರವೇಶ, ಅದರೊಳಗೆ ಒಂಥರ ತಲ್ಲಿನಾಗ್ಬಿಡ್ತಾರೆ. ಅದೇ ಥರ ನಮ್ಮ ಸಾರಥಿನಲ್ಲೇ ಇದ್ದರು ಶರತ್ ಲೋಹಿತಾಶ್ವ, ಅವ್ರ ಬಗ್ಗೆನೂ ಗೊತ್ತು. ಅವಿನಾಶ್ ಇದ್ದಾರೆ. ಸೊ ಕೇಳ್ತಾ ಹೋದರೆ ಸ್ಟಾರ್ ಕ್ಯಾಸ್ಟು 42 ಜನ ಸರ್ ನಮ್ಮದು. ನುರಿತ ಕಲಾವಿದರು, ಅಲ್ಲ 5 ಜನ ಹೀರೋಗಳು, ರಾಕೇಶ್ ಅಡಿಗ, ಮಿತ್ರ ಅವರು, ಆಮೇಲೆ ರಾಜ್ಬಿ ಶೆಟ್ಟಿ ಅವರು, ದುನಿಯಾ ವಿಜಯ್ ಅವರು, ಇನ್ನೊಬ್ಬ ಹುಡುಗ ಸೀರಿಯಲಿಂದ ಮಾಡಿ ಅಭಿಷೇಕ್ ದಾಸ್, ಶಿಶಿಯರ್ ಅಂತ ತಮಗೆ ಗೊತ್ತಿರ್ಬೋದು, ಡೇ ಡೆವಿಲ್ ಮುಸ್ತಫಾ ಮಾಡಿ ಫಸ್ಟ್ ಮೂವಿನಲ್ಲೇ ಸ್ಟೇಟ್ ಅವಾರ್ಡ್ ಬಂತು. ಆತನೇ ಸೆಕೆಂಡ್ ಹೀರೋ ನಮ್ಮ ಮೂವಿನಲ್ಲಿ. ದುನಿಯಾ ವಿಜಯ್ ಅವರು ಇದನ್ನೇ ಮಾಡಿದ್ದಾರೆ. ಡೆಬ್ಯೂ ಆ್ಯಕ್ಟ್ರ್ ಅಂತ ಯಾರು ಹೇಳೋದಿಲ್ಲ ಸರ್, ಸಿನಿಮಾ ನೋಡಿದ್ಮೇಲೆ ಆಕೆಗೆ ಪೇರ್ ಅದು ಆತ. ಸೊ ತುಂಬ ಒಬ್ರಿಗಿನ್ನೊಬ್ರು ಚಾಲೆಂಜಿಂಗ್ ಸರ್, ಒಬ್ರಿಗಿನ್ನೊಬ್ರು ಚಾಲೆಂಜಿಂಗ್ ಮಾಡೋದು ಸರ್. ಚಾಲೆಂಜಿಂಗ್ ಅಂದರೆ ಈ ಉಳಿದ ಖರ್ಚಿಗಿಂತ ಅವರ ಸಂಭಾವನೆನೇ ಖರ್ಚು ಜಾಸ್ತಿ ಅಲ್ಲ. ಅದೇ ಈ ಸಿನಿಮಾದಲ್ಲಿ ಅದು ಒಂದು ಕಡೆ ಜಾಸ್ತಿ ಆದರೂ ಇದು ಸಂಭಾವನೆನೇ ಎಲ್ಲ ಪೇಡ ಆರ್ಟಿಸ್ಟ್ಗಳು ನಮ್ಮ ರೆಮ್ಯುನರೇಷನ್ ಎಲ್ಲರೂ ತೊಗೊಳಂಥ ಆರ್ಟಿಸ್ಟ್. ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕ್ಯಾಮ್ರಾಮ್ಯಾನಿಂದ ಹಿಡಿದು, ಆರ್ಟ್ ಡೈರೆಕ್ಟ್ರಿಂದ ಹಿಡಿದು, ಡೈರೆಕ್ಟ್ರ್ವರೆಗೂ ಎಲ್ಲರಿಗೂ ಪೇಡ್ ಆರ್ಟಿಸ್ಟ್ ಎಲ್ಲ. ಮಾಮೂಲಿ 1 ದಿವಸ 2 ದಿವಸ ಕರ್ಕೊಬಂದ್ಬಿಟ್ಟು 50,000 1 ಲಕ್ಷ ಕೊಟ್ಟೋಗಿ ಮಾಡೋ ಅಂತಾರೆ ಯಾರು ಸರ್. ಎಲ್ಲ ರೆಮ್ಯುನರೇಷನ್ ಲ್ಯಾಕ್ಸ್ ಟುಗೆದರೇ ಕೊಡಬೇಕು, ಕ್ರೋಸ್ ಟುಗೆದರೇ ಕೊಡಬೇಕು. ಅದರಿಂದ ಬಡ್ಜೆಟ್ ಹೆವಿ ಆಗ್ತದೆ. ಆಮೇಲೆ ಸಾಲದಕ್ಕೆ ನಮ್ಮದು ಸರ್ ಇದೇನಾಗಿದೆ ಸಿನಿಮಾ ಅಂದರೆ ಕ್ರಿಯೇಟಿವಿಟಿ. 80-90 ದಶಕದಲ್ಲಿ ಮೋಲ್ಡ್ ಮನೆ ಇರೋಂಗಿಲ್ಲ, ಶೀಟ್ ಇರೋಂಗಿಲ್ಲ, ಹೆಂಚಿರಬೇಕು, ಜೋಪಡಿ ಮನೆ ಇರಬೇಕು, ಊರು ಬಾಕ್ಲು ಅಂದರೆ ಊರು ಕೇರಿ ಅಂತ ಇರ್ತದೆ, ಚಪ್ಪಡಿ ಕಲ್ಲದ್ದು ಇರ್ತಾರೆ, ಆ ಕಡೆ ಕಡೆ ಕೊಚ್ಚೆ ಇರ್ತಾ ಇರ್ತದೆ. ಅದೇ ಥರ ಮನೆ ಮುಂದೆ ದನಗಳ
ರೊಪ್ಪ ಇರ್ಬೇಕು. ರೊಪ್ಪ ಅಂದರೆ ಕೊಟ್ಟಿಗೆ ಥರ ಅಂತೀವಿ. ಆಮೇಲೆ ಮೇಕೆ ಕುರಿಗಳಿಗೆ ರೊಪ್ಪ ಅಂತೀವಿ, ಅದಿರ್ತದೆ, ಕಟ್ಟಿಗೆಯಲ್ಲಿ ಮಾಡಿರ್ತಾರೆ. ಸೊ ಇದೆಲ್ಲ ಪ್ರತಿಯೊಂದೂ ನಾವು ಕ್ರಿಯೇಟಿವ್ ಮಾಡಲೇಬೇಕು. ಲೈವ್ ಪ್ಲೇಸಲ್ಲಿ ಎಲ್ಲೂ ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಬಡ್ಜೆಟ್ಟು ಕೈ ಮೀರಿ ಆಯಿತು. ಯಾವುದೋ ಒಂದು ಹಂತದಲ್ಲಿ ಒಂದು 50 ಲಕ್ಷ ಅಥವಾ 1 ಕೋಟಿಯಲ್ಲಿ ಮಾಡಿ ಮುಗಿಸ್ಬೋದಾದ ಸಬ್ಜೆಕ್ಟನ್ನು 50 ಕೋಟಿ ಹಾಕಿ ಮಾಡಿಬಿಟ್ಟೆ ಅಂತ ಅನಿಸಿಲ್ಲ ನಿಮಗೆ? ಇದು ನಾನು ಈ ಕತೆ ಒಪ್ಕೊಂಡಾಗಲೇ ಮನಸ್ಸಲ್ಲಿ ತಾಟ್ ಬಂದಿದ್ದೆ ಅದು. ಬಟ್ ಆ ಥರ ಕತೆಗಳು ಸುಮಾರು ಜನ ಮಾಡಿದ್ದಾರೆ ಹಿಂದೆ. ತಮಗೆ ಗೊತ್ತಿದೆ ಹೆಬ್ಬೆಟ್ಟು ರಾಮಕ್ಕ, ಹೌದು ಹೌದು, ಒಂದು ಅನ್ಎಜಿಗೆ ಅನಕ್ಷರಸ್ತೆ, ಹೌದು. ಆ ಊರಿನ ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿ ಯಾವ ಥರ ರೂಲ್ ಮಾಡ್ತಾರೆ, ಅವ್ರ ಯಜಮಾನ ಏನು ಮಾಡ್ತಾನೆ. ಸೊ ನಾವು ಎಲ್ಲ ಬಂದು ಹೋಗಿದೆ ಸರ್. ಆದರೆ ಇದನ್ನು ಅದು ಏನಾಗುತ್ತೆ, ಜನಗಳಿಗೆ ತಲುಪಿಲ್ಲ. ಕೇವಲ ಅವಾರ್ಡ್ ಮೂವಿಯಾಗಿ ಸಬ್ಸಿಡಿ ಅಥವಾ ಇದು ಆ ಥರಕ್ಕೆ ಹೋಗಿ ಕಮಿಟಿನಲ್ಲಿ ಸೆಲೆಕ್ಟ್ ಆಗ್ತವೆ. ಅವು ಜನಗಳಿಗೆ ತೋರ್ಪಡಿಸ್ಕೊಳಕ್ಕಾಗಲ್ಲ. ಬಂದ ಪುಟ್ಟ ಓದ ಪುಟ್ಟ ಅನ್ನಂಗೆ ಬಂದು ಹಂಗೆ ಹೋಗ್ಬಿಡ್ತವೆ. ಸೊ ನಾನು ಅದನ್ನೇ ಹೇಳ್ಕೊಂಡಿದ್ದೀಗ. ನಾನು ಜಡೇಶ್ ಅವ್ರಿಗೆ ಪ್ರಪ್ರಥಮವಾಗಿ ಮಾತಾಡಿದೆ ಇದು, ನೋಡಪ್ಪ, ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೂ ಇರ್ಬೋದು. ಆದರೆ ನಾವು ಈ ಕತೆಗೆ ಅದೇನು ಕೇಳ್ತೀವೋ ಅದು ಒಂದು ಚೂರು ನಿನಗಿಲ್ಲ ಅಂದರೆ ಕೇಳು. ನಾನು ಫ್ಯಾಷನೇಟ್ ಸಿನಿಮಾ ಮಾಡೋನು. ಆಕಸ್ಮಿಕವಾಗಿ ಸಿನಿಮಾ ಬಂದೆ. ನಮ್ಮ ಚಂದ್ರಣ್ಣ ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗಿದ್ದು ನಾನು. ಸಿನಿಮಾ ಮಾಡಿದೆ. ಇವತ್ತು ಆ ಹೆಸರು ಮತ್ತು ಆ ಕಳಂಕ ನನಗೆ ಬರಬಾರ್ದು. ನೀನು ಏನು ಕೇಳ್ತೀಯೋ, 1 ಕ್ಯಾಮ್ರಾ ಬೇಕಾ, 2 ಕ್ಯಾಮ್ರಾ ತಗೋ, 2 ಕ್ಯಾಮ್ರಾ ಬೇಕಾ, 3 ಕ್ಯಾಮ್ರಾನ ತಗೋ, ಹೈಯರ್ ಎಂಡೇ ಬೇಕಾ. ಸೊ ಈ ಥರ ಸರ್ ಪ್ರತಿ ಒಂದು ಹಂತದಲ್ಲೂ ಕೇಳಿ. ನೀವು ತಾವೇನೋ ಬಂದು ಇಂಟ್ರ್ಯೂ ಮಾಡಿಲ್ಲ ಗೊತ್ತಿಲ್ಲ. ಸೊ ಆತನಿಗೆ ಯಾವುದಕ್ಕೂ ನಾನು ರಿಸ್ಟ್ರಿಕ್ಷನ್ ಅನ್ನೋದಿಲ್ಲ. ಕೆಲವರು ಏನು ಮಾಡ್ತಾರೆ ನಿರ್ಮಾಪಕರು, ಅದೇನಕ್ಕೆ ಇದೇನಕ್ಕೆ, ಇಲ್ಲ ರೀ ಆಗಲ್ಲ ರೀ, ಜಾಸ್ತಿ ಆಯ್ತು ರೀ ಬಾಡ್ಗಳು. ನನ್ನ ಜೀವನದಲ್ಲಿ ಇವತ್ತಲ್ಲ, ಸಿನಿಮಾ ಮಾಡಿದರೆ ಪರವಾಗಿಲ್ಲ, ನಾನು ಆ ಥರ ಮಾಡೋಣಲ್ಲ ಸರ್. ನೋ ಕಾಂಪ್ರಮೈಸ್. ನಾನೇ ಆಗಲ್ಲ, ಬೇರೆಯವ್ರು ಆಗ್ಬೋದು, ಡೈರೆಕ್ಟ್ರ್ ಪರವಾಗಿಲ್ಲ ಸರ್ ಇದನ್ನು ಮಾಡ್ತೀವಿ, ನೋ ಯಾಕೆ ಏನು ಬೇಕು ಆ ಥರ ಮಾಡಿದ್ರು ಸರ್. ಸೊ ಹಾಗಾಗಿ ಅಭ್ಯಾಸಲಿ ಬಡ್ಜೆಟ್ ಜಾಸ್ತಿ ಆಗುತ್ತೆ ಸರ್. ಈಗ ಇವರು ದುನಿಯಾ ವಿಜಿ ಈ ಸಿನಿಮಾ ರಿಲೀಸ್ ಆದ ಆರಂಭದಲ್ಲಿ ತುಂಬ ಪ್ರಯತ್ನ ಪಟ್ಟರು, ಎಲ್ಲರಲ್ಲಿ ಓಡಾಡಿದರು, ಅಲ್ಲಿ ಪ್ರಚಾರಕ್ಕಾಗಿ ನಾನು ಹೇಳಿದ್ದು ಅಲ್ವಾ? ಎಲ್ಲ ಹೌದು, ಕೋಪರೇಟ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ರಾಜ್ವಿ ಶೆಟ್ಟಿನೂ ಮಾಡಿದ್ದಾರೆ, ರಚಿತಾ ಮೇಡಮ್ ಮಾಡಿದ್ದಾರೆ, ಅವರೂ ಮಾಡಿದ್ದಾರೆ, ನಾವು ಮಾಡ್ತಾಯಿದ್ವಿ ಬೇರೆ ಬೇರೆ ಥರ. ಅದು ಅವ್ರವ್ರ ಆ್ಯಂಗಲೆಲ್ಲ ಅವ್ರವ್ರು ಮಾಡ್ತಾರೆ. ಏನು ಕಾರಣ ಸರ್? ಸರ್ ನೀವು ತಿಳ್ಕೊಂಡ ಕಾರಣ ಏನಿದೆ ಸರ್? ಇದು ಎಲ್ಲೋ ಒಂದು ಕಡೆ ವಾಲ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಸರ್. ಒಂದು ಕಡೆ ಒಂದು ಪಂಗಡಕ್ಕೆ ಸೀಮಿತ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸೊ ನಾವು ಅವಾಗ ಅದನ್ನು ಅದಾಗಲ್ಲ ಈಗ ಅನ್ನೋದು ಸ್ವಲ್ಪ ಟೈಮ್ ತಗೊಂತು. ತಾವು ನೋಡಿದ್ರ ಎಂದರೆ ಇತಿಹಾಸದಲ್ಲಿ 30 ಜನ ಸ್ವಾಮೀಜಿಗಳನ್ನ ಚಿತ್ರಮಂದಿರ ಕರೆಸಿದ ಇತಿಹಾಸ ಯಾವ್ದಾನ ಇದೆಯಾ? 30 ಜನ ಸ್ವಾಮೀಜಿಗಳು ಬಂದಿದ್ರ, ಎಲ್ಲ ಪಂಗಡದವರು, ಓಕೆ, ಎಲ್ಲ ಹೇಳ್ತಾರಲ್ಲ ಉಪಜಾತಿಗಳ ಸ್ವಾಮೀಜಿಗಳನ್ನು 30 ಜನ ಒಂದೇ ದಿವಸ ಕರೆಸಿದ್ದೀನಿ ಸರ್. ಇನ್ನು ಈಗ ಬಾಕಿ ಇರೋದ್ರಿಂದ ದೊಡ್ಡ ಸ್ವಾಮಿಗಳು ಒಂದು 5-6 ಜನ ಇದ್ರಲ್ಲ, ಅದೆಲ್ಲ ಮನೆ ಪ್ರಸನ್ನಾಥ ಶೇಖರ್ ಸ್ವಾಮೀಜಿ ಅಂತ ಹಿಂದೆ ಇತ್ತು. ಪ್ರಸನ್ನಾಥ ಸ್ವಾಮೀಜಿ ಅವರು ಸಹ ಬಂದು BGS ಅವರು ಇಂಟರ್ನ್ಯಾಷನಲ್ ಸ್ಕೂಲು, BGS ಸಂಸ್ಥೆ ಎಲ್ಲ ನೋಡ್ಕೊತಾರಲ್ಲ ಸರ್. ಗುರುಗಳು ಬಂದು ಆಶೀರ್ವಚನೆ ಮಾಡಿ, ನಿನ್ನ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಿದೆ ಕಣಪ್ಪ ಅಂತೇಳಿ. ಸೊ ಅವರು ಬಂದು ಹೇಳಿ, ಇವತ್ತಿಂದಲೇ ನಾನು ಈ ಒಂದು ಅಭಿಯಾನ ಥರ ಮಾಡ್ತೀನಿ, ಎಲ್ಲ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು, ಟೀಚರ್ಸು, ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಅವರು ಒಂದು ಹೇಳಿದ್ರು. ಹಾಗೆಯೇ ಅತ್ಯಂತ ನನ್ನ ಕಂಡ ರೀತಿಯಲ್ಲಿ 3 ಜನ ಸ್ವಾಮಿಗಳಲ್ಲಿ 2ನೇರಾಗಿ ಬರ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಹೈಯೆಸ್ಟ್ ಫಾಲೋಯರ್ ಸರ್ ಇನ್ ಕರ್ನಾಟಕ. ಒಂದು 50-55 ಲಕ್ಷ ಜನ ಫಾಲೋಯರ್ ಅಂತ ನಮ್ಮ ದುರ್ಗದ ಮಾಧಾರ ಚೆನ್ನೈ ಸ್ವಾಮೀಜಿ ಸರ್. ನಾನು ಇಲ್ಲಿ ಹೇಳ್ಬಾರ್ದು ಗೊತ್ತಿಲ್ಲ. ಏನಾದರೂ ಈ ದೇಶದ ಪ್ರಧಾನಮಂತ್ರಿ ಯಾರಿಗಾದರೂ ಫೋನ್ ಮಾಡ್ತಾರಂದರೆ, 1 is ದೇವೇಗೌಡಜಿ, 1 is ನಿರ್ಮಲಾನಂದ ಸ್ವಾಮೀಜಿ, 1 is ಮಾಧಾರ ಚೆನ್ನೈ. ನಾನು ಮಟ್ಟಿಗೆ ಸರ್, ಅದೇನು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್.
ಸರ್ ಸುಮ್ಮನೆ ಒಂದು ಮಾತು ಕೇಳಿದೆ, ಗುರುಜಿ ನೀವು ಯಾಕಂದರೆ RSS ಅಲ್ಲಿದ್ದರು ಅವರು, ಅವ್ರಿಗೆ ಇದೇ ಗೊತ್ತಿದೆ RSS ಇದೆಲ್ಲ ಇದೆ. ಸೊ 55 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ನನಗೆ ಏನಂತ ಗೊತ್ತಿಲ್ಲ ಸರ್, ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಹೇಳ್ತಿದ್ದಂಗೆ ಮರು ಮಾತಾಡದೆ ನಾನು ಇದುವರೆಗೂ ಯಾವ ಮಾಲು ಯಾವ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿಲ್ಲಪ್ಪ. ಆದರೂ ಪರವಾಗಿಲ್ಲ, ನಿನಗೋಸ್ಕರ ಬರ್ತೀನಪ್ಪ ಅಂತ ಬಂದರು. ಓಕೆ, ಸಂಪೂರ್ಣವಾಗಿ ಕಣ್ಣು ರೆಪ್ಪೆ ಮಿಟಕ್ಸಿದೆ. ಅವ್ರು ಹೇಳ್ತಾವ್ರೆ, ಏನು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆಯಾ, ಯಾವ ಧೈರ್ಯದ ಮೇಲೆ ನಿನಗೆ ಎಷ್ಟು ಗುಡಿಗೆ ಇದೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇಂಥ ಬೇರೆ ರೀತಿ ಮಾಡೋ ಸಿನಿಮಾನ ಈ ಮಟ್ಟಕ್ಕೆ ತೊಗೊಂಡೋಗಿದೆಯಲ್ಲ ಅಂತೇಳಿ ತುಂಬ ತುಂಬ ಖುಷಿಪಟ್ಟರು ಸರ್. ಅವರು ಒಂದು VT ಬೇಕಾದ್ರೆ ತಮಗೆ ಕೊಡಿಸ್ತೀನಿ. ಸುಮಾರು ಸುದೀರ್ಘವಾಗಿ ಸಿನಿಮಾ ಆದ ನಂತರ 20-25 ನಿಮಿಷ ಮಾತಾಡಿದ್ದಾರೆ ಸರ್. ಓಹೋ, ಓಕೆ. ಅವರು ನಾನು ನಿನ್ನೆಯಿಂದಲೇ ರಾತ್ರಿಯಿಂದಲೇ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಅವರು ಹೆಂಗಂದರೆ ಅವ್ರದ್ದು ಒಂದು ಎಜುಕೇಟೆಡ್ ಅಫಿಷಿಯಲ್ಸ್ ಒಂದು ಸಮೂಹನೇ ಇದೆ ಸರ್. ಅದೇ ರೀತಿ ಅವರು ನಮ್ಮ ಇನ್ನೊಬ್ಬರು ದೊಡ್ಡ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಯವರು, ನಾನು ಮಾತಾಡ್ತೀನಿ ಅಂದರೆ ನನ್ನ ಗುರುಗಳು ಅವರು ಸಹ ಶೀಘ್ರದಲ್ಲೇ ಬರ್ತಾರೆ. ಈ ಮೊನ್ನೆ ಈ ಕುಂಬ್ಳಗೋಡಿನಲ್ಲಿ ನಮ್ಮದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಲಿಂಗೈಕ್ಯ ಆದರು ನಮ್ಮ ಚಂದ್ರಶೇಖರದಂಥ ಸ್ವಾಮೀಜಿಗಳು. ಅವರ ಬದಲಿಗೆ ಈಗ ನಿಶ್ಚಲಾನಂದ ಸ್ವಾಮೀಜಿಯವರು IAS KS ಆಗಿ IAS ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಒಂದು ಪೀಠನ ಅಲಂಕರಿಸ್ಕೊಂಡಿದ್ದಾರೆ ಸರ್. ಅವರು ಕೂಡ ಮೋಸ್ಟ್ಲಿ ಇವತ್ತು ರಾತ್ರಿ ನಾಳೆ ಓಕೆ ಸಿನಿಮಾ ನೋಡ್ತಾರೆ ಸರ್. ಇದು ನನ್ನ ಭಾಗ್ಯ. ನಾನು ಹೇಳಿದ್ರಲ್ಲ, ಏನಾಗ್ಬೋದು ಎತ್ತಾಗ್ಬೋದು ಯಾವುದಾದ್ರೂ ಪರವಾಗಿಲ್ಲ. ಯಾಕೆ ಖುಷಿಯಾಗಿದ್ದೀನಿ ಅಂದರೆ ಇಂಥ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಈ ಸಿನಿಮಾ ಮಾಡಿದ್ದಕ್ಕೆ. ಪುಣ್ಯ ಅಲ್ವಾ ಸರ್? ಇದಕ್ಕಿನ್ನ ಇನ್ನೇನು ಬೇಕು? ಏನಿಲ್ಲ, ಖಂಡಿತ ಅಲ್ವಾ ಸರ್? ಮಾದಾರ ಚೆನ್ನೈ ಸ್ವಾಮೀಜಿಗಳ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿದ್ದೆ. ಆಗ ಚದುರಿದ ಚಿತ್ರಗಳು ಅಂತ ಒಂದು ಅಂಕಣ ಬರೀತಾ ಇದ್ದೆ. ಆ ಅಂಕಣ ರೆಗ್ಯುಲರಾಗಿ ಅವರು ಓದ್ತಾಯಿದ್ರು. ಯಾರು ಈ ಗಣೇಶ್ ಕಾಸರಗೋಡು ಅಂತೇಳಿ ಹೇಳ್ಕೊಂಡು ಯಾರು ಶಿಷ್ಯಂದ್ರ ಕೈಲಿ ಫೋನ್ ಮಾಡಿಸಿ ಅಂತ ಮಾತಾಡಿದ್ದಾರೆ. ಒಂದು ಕನೆಕ್ಷನ್ ಇದೆಯಲ್ಲ, ಅವರು ಏನು ಮಾತಾಡಬೇಕಾಗಿರಲಿಲ್ಲ, ಒಂದು ಒಳ್ಳೆ ಮಾತು ಹೇಳಬೇಕಾಗಿರಲಿಲ್ಲ. ಬಟ್ ಪೇಪರನ್ನು ಓದಿ ಅದನ್ನು ತುಂಬ ಚೆನ್ನಾಗಿದೆ ಹುಡ್ಕೊಂಡು ಹೋಗಿ ಆರ್ಟಿಕಲ್ ಮಾಡ್ತಾ ಇದ್ದಾರೆ. ಸೊ ಅದು ಅವ್ರಿಗೆ ಖುಷಿ ಆಯಿತು. ಹಾಗೆ ನನಗೆ ಅವ್ರಿಗೆ ತುಂಬ ಒಳ್ಳೆ ಸಂಬಂಧ. ಎಸ್, ಹಾಗಾಯಿತು ಅಲ್ವಾ? ಹೌದು ಸರ್. ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊದಲೇ ಬೇರೆ ಥರ ಇರ್ತಾಯಿದ್ರು. ಇತ್ತೀಚೆಗೆ ನೋಡಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು NIITನಲ್ಲಿ ರ್ಯಾಂಕ್ ಸ್ಟೂಡೆಂಟು, ನಿಶ್ಚಲಾನಂದ ಸ್ವಾಮೀಜಿಯವರು IAS. ಇವರು ಅಷ್ಟೇ ಹೈಲಿ ಕ್ವಾಲಿಫೈಡ್. ಪ್ರತಿಯೊಂದು ಕಾದಂಬರಿ ಪೇಪರ್ಸ್ ಪ್ರತಿಯೊಂದೂ ಅವರು ಹೇಳಿದ್ದಾನೆ ಸರ್. ಬರಹಗಾರರು ಕೂಡ ಮತ್ತು ಓದಿ ತಿಳ್ಕೊಂಡೇ ಮಾತಾಡೋದು ಆ ಥರ. ಓಕೆ, ಪ್ರಜ್ಞಾವಂತ ಗುರುಗಳು ಸರ್ ಅವರು. ಗಾಂಧಿನಗರದಲ್ಲಿ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ? ಸರ್, ಗಾಂಧಿನಗರದ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಹುಲಿ ಹೋಯ್ತು ಇಲ್ಲಿ ಹೋಯ್ತು ಅಂತಾರೆ. ನಮ್ಗೆ ಅದ್ರ ಬಗ್ಗೆ ನಾನು ನೋ ಕಾಮೆಂಟ್ ಸರ್. ನಾನು ಬೇರೆಯವ್ರ ಬಗ್ಗೆ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ, ಐ ಆಮ್ ನಾಟ್ ಬಾದರ್ ಅಬೌಟ್ ದಟ್. ನಾನು ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಎಷ್ಟೋ ಸತಿ ಹೊರಟು ಭಾಷೆಯಲ್ಲೂ ಹೇಳ್ಬಿಟ್ಟಿದ್ದೀನಿ. ನಾನು ಊರಿಂದ ಬರಬೇಕಾದ್ರೆ ಹವಾಯಿ ಚಪ್ಪಲಲ್ಲಿ ಬಂದೆ. ನಾನೊಬ್ಬ ಮಾಸ್ಟ್ರ್ ಮಗ ಸರ್. ಓಕೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಕಳ್ಕೊಂಡೆ. ಏನೂ ತರಿಲ್ಲ ಬರುವಾಗ್ಲೂ. ಸೊ ಇವಾಗ್ಲೂ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹವಾಯಿ ಚಪ್ಪಲಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ದೇವ್ರು ನನಗೆ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ, ಇರೋಕ್ಕೆ ಮನೆ ಕೊಟ್ಟು ಓಡಾಡೋ ಕಾರ್ ಇದ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಪ್ರತಿಷ್ಠಿತ ಒಂದು ಸ್ಥಾನ ಕೊಟ್ಕೊಂಡು ಸಾರಥ್ಯ ಮಾಡೋದ್ರಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ಏನು ಬೇಕು ಸರ್ ಹೇಳಲ್ವಾ? ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಇವೆರಡರ ನಡುವೆ ಬರೀ ಸ್ವಾಮೀಜಿಗಳ ಜೊತೆ ಸೇರಿ 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 ಅಧ್ಯಾತ್ಮ ಅಂದರೆ ಹೌದಲ್ಲ ಸರ್ ನಾನು ಹೇಳೋದು. ಯಾಕಂದರೆ ವಾಸ್ತವ ಅಲ್ವಾ? ಖಂಡಿತ ಸತ್ಯನೇ ನಾನು ಹೇಳೋದು ಸರ್. ನಾವು ಹೋಗಲು ಏನು ತಗೊಂಡೋಗ್ತೀವಿ ಸರ್. ಅದಕ್ಕೆ ಹೇಳಿದೆ ನಾನು ಡಿಸೈಡ್. ಅದಕ್ಕೆ ಅಷ್ಟೆಲ್ಲ ಏನೋ ಕಟ್ತೀವಿ, ಬಂದ್ರೆ ಬೆಟ್ಟ ಅದೆಲ್ಲ ಹೇಳಾಯ್ತು ನಾನು. ರಾಯ್ ಅಷ್ಟೆಲ್ಲ ಕೋಟಿ, 8,000 ಕೋಟಿ 10,000 ಕೋಟಿ ಇಲ್ಲಿ ಹೋಗೋಗೆ ಏನು ತಗೊಂಡು. ಬಟ್ ನಾನೊಂದು ಏನಂದರೆ ಸರ್, ನನಗೆ ಕಾನ್ಫಿಡೆನ್ಸ್ ಅಂದರೆ ದೈವಭಕ್ತ ಸರ್. ಅಂದರೆ ನಾನಂಗಂತ ಹೇಳ್ಕೊಂಡು ನಾನೇನು ದೊಡ್ಡ ಇವನು ಅಂತ ಹೇಳಲ್ಲ. ಬಟ್ ಎಲ್ಲ ಒಂದು ಕಡೆ ಸರ್, ನಾನು ನನ್ನ ನಂಬಿರೋ ಅಂಥ ದೇವತೆ ಏನೇ ಮಾಡಬೇಕಾದ್ರೂ ಒಂದು ಹರ್ಷೇಶ್ವರಿ, ರಂಗನಾಥ ಸ್ವಾಮಿ, ಆಂಜನೇಯ 3 ದೇವರನ್ನ ಕೇಳ್ಕೊಂಡೆ ನಾನು ಪೂಜೆ ಮಾಡೋದು.
ನಿಜವಾಗ್ಲೂ ಎಲ್ಲ ಹೇಳ್ತಾರೆ, ಆಯಿತು ಸತ್ಯಪ್ರಕಾಶನ್ ಕತೆ ಹೀಗೆ ಕಷ್ಟ. ಈಗ ಹೌದು, ಸತ್ಯವಾಗ್ಲೂ ಹೇಳ್ತಾರೆ. ನಾನು ಹೇಳಿದೆ, ಏನು ದೇವೇಗೌಡರು ಒಂದು ಕಾಲದಲ್ಲಿ ಹೇಳಿದರು, ಧೂಳಿನಿಂದ ಎದ್ದು ಬರ್ತೀನಿ ಫಿನಿಕ್ಸ್ ಥರ ಅಂತ. ಹಂಗೆ ರಿಯಲಿ ಗುರುಗಳೇ ನೀವೇ ಹೇಳಿದ್ರಿ, ಹಿಂದೆ ನಮ್ಮ ಮುಂಗಾರು ಮಳೆ 2 ವಾರ 3 ವಾರ ಏನಿಲ್ಲ, ಆಮೇಲೆ ಇಲ್ಲಿಂದ ಹೋದಾಗ ಅದು ಚರಿತ್ರೆನೇ ಬದಲಾಗಬಹುದು. ಅದೇ ರೀತಿನೇ ನೋಡಿ ಇವತ್ತು ತಮ್ಮನ್ನ ಒಂದು ಇವತ್ತು ಹೇಳೋದಲ್ಲ, ಅದು ನನ್ನ ಭಾಗ್ಯ. ಭೇಟಿ ಮಾಡಿ ಇವತ್ತು ಬೇರೆ ಎಲ್ಲ ಹೋಗ್ಬೇಕಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ಲೇಟಾಗಿ ಬರ್ತೀನಿ ಅಂತ ಹೇಳಿ ನಮ್ಮ ಹತ್ರ ಬಂದೆ ಅಂದರೆ ಏನೋ ಮಾಡಿದ್ಮೇಲೆ ಖಂಡಿತ ಎಲ್ಲ ಬರ್ದಿಟ್ಟಿದ್ದಾನೆ. ಖಂಡಿತ ಗುರುಗಳೇ, ಈಗ ಆಗುತ್ತೆ ಅಂತ 3 ಸತಿ ಕರೆದಿರ್ತ ಅವನು ಬರೋಕ್ಕಾಗಿಲ್ಲ. ಹೌದು, ಇವತ್ತು ನಾನೇ ಫೋನ್ ಮಾಡಿ ಇವತ್ತು ಬರೋದಿದ್ರೆ ಮಾತ್ರ ನನ್ನನ್ನು ನಾನೇ ಕಾಪಾಡಬೇಕಾಗಿತ್ತು. ನಿಮ್ಮ ಹಿನ್ನೆಲೆ ಅಂದರೆ ಮೇಷ್ಟ್ರ ಮಗ ಅಂತೇಳಿ ಹೇಳಿದ್ರು, ಯಾವ್ದು ಊರೆಲ್ಲ? ಸರ್ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಕುಗ್ರಾಮ ಸರ್, ಚಿಕ್ಕ ಹಳ್ಳಿ. ಅದು ಹಳ್ಳಿ ಕತೆ. ಕಾಳೆನಹಳ್ಳಿ ಅಂತ, ಮೂಡ್ಲ ಕಾಳೆನಹಳ್ಳಿ ಅಂತ. ನನ್ನ ತಂದೆ ಬೇರೆಯವ್ರ ಮನೆಯಲ್ಲಿ ಕಸ ಹಾಕೊಂಡು ದನಗಳಿಗೆ ಅಡಿಕೆ ಸೊಪ್ಪು ತಂದು ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಮೇವು ಕುಯ್ಕೊಂಬಂದು ದನಗಳು ಕಟ್ಟಿ ಮೈ ತೊಳೆದು ಸ್ಕೂಲ್ಗೆ ಹೋಗ್ತಾಯಿದ್ರಂತೆ. ತಿರುಗಿ ಬಂದು ಸಾಯಂಕಾಲ ದನಗಳು ಹೊಲದಿಂದ ಹಿಡ್ಕೊಂಬಂದು ಕಟ್ಟಿ ದೀಪದ ಬೆಳಕಲ್ಲಿ ಓದಿದವ್ರು. ಬೇರೆಯವ್ರು ಕಂಡವ್ರ ಮನೆಗೆ ಊಟಕ್ಕೋಸ್ಕರ ವಾಸ್ತವ್ಯಕ್ಕೋಸ್ಕರ ಇದ್ದು LS ಪಾಸ್ ಮಾಡಿ ಆ ಕಾಲದಲ್ಲಿ 1936 ಐ ಥಿಂಕ್. ಹೌದು, ಅವ್ರು ಬರ್ತಿದೆ. ಸೊ ಅದಕ್ಕೆ ಅವ್ರೇನು ಮಾಡೋದು ಗೊತ್ತಾ ಸರ್, ಮಾಸ್ಟರ್ ಆದ ನಂತರ ಬೇರೆ ಊರಲ್ಲಿ ಆಗಿದ್ರು. ನಾನು ಪಟ್ಟಂಥ ಕಷ್ಟ ನಮ್ಮೂರು ಜನ ಪಡಬಾರ್ದು ಅಂತೇಳಿ ಸ್ಕೂಲ್ ತಂದರು ಸರ್ ಊರಿಗೆ. ಗೌರ್ಮೆಂಟ್ ಶಾಲೆ ತಂದರು. ಆ ಶಾಲೆಯಲ್ಲಿ ಇವರೇ ಪ್ರಾಧ್ಯಾಪಕರಾದರು. ಇವರು ಮತ್ತು ಅವ್ರ ಹೆಸರು KV ವೆಂಕಟಮುಡ್ಲೆ ಅಂತ ಸರ್. ಸೊ ಹಾಗೇನೆ ಸ್ಕೂಲ್ ಮಾಸ್ಟ್ರು ಹೌದು, ನಾಟಕದ ಮಾಸ್ಟ್ರು ಹೌದು ನಮ್ಮ ತಂದೆ. ನಾಟಕದ ಮಾಸ್ಟರ್, ಪೌರಾಣಿಕ ನಾಟಕ, ಕುರುಕ್ಷೇತ್ರ, ಸಂಪೂರ್ಣ ರಾಮಾಯಣ. ಮೊದಲು ರಾವಣನ ಪಾತ್ರ ಮಾಡ್ತಿದ್ರು, ದುರ್ಯೋಧನ ಪಾತ್ರ ತಂದೆ. ನಿಮ್ಮ ಕನೆಕ್ಷನ್ ಅಲ್ಲಿ ಹಂಗೆ ನನ್ನ ಮಗನ ಸಹ ದುರ್ಯೋಧನ ಮಾಡಿದ್ದಾನೆ, ನಾನು ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೇ ಮಾಡಿದ್ದ. ಸೊ ಹಂಗೆ ನಮ್ಗೆ ಅದೊಂದು ಕಲೆಕ್ಷನ್ ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ. ನನಗೆ ಒಂದು ಕುತೂಹಲ ಏನಂದರೆ, ಇಷ್ಟೆಲ್ಲ ನಡೀತಾ ಇದೆಯಲ್ಲ ಈ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ, ಇದಕ್ಕೆ ಸಂಬಂಧಪಟ್ಟು ಇದು 7 ಬೀಳಿನ ಮಧ್ಯೆ ನಿಮ್ಮ ಮನೆಯವರು ಏನು ಹೇಳ್ತಾರೆ ಅಂತ? ಸರ್ ನಮ್ಮ ಮನೆಯವ್ರಿಗೆ ಯಾರಿಗೂ ನಾವೆಲ್ಲ ಕಾನ್ಫಿಡೆನ್ಸ್ ಇದೆ ಸರ್. ನಾವು ಒಂದು ಸ್ವಲ್ಪ ನನ್ನ ಮಗನ ಅಪ್ಸೆಟ್ ಆಗಿರ್ಬೇಕು. ಕಾರಣ ಏನಂದ್ರೆ ನಾನು ನಮ್ಮ ಅಪ್ಪ ಸುಮ್ಮನಿದ್ದರನ್ನ ಇದು ಅಂತ ನಾನು ಹೇಳ್ತಾ ಇದ್ದೀನಿ. ತಲೆ ಕೆಡಿಸ್ಕೊಂಬಿಡ ಮಗನೇ, ನಾನೇ ಮಾಡಿದ್ದೆ, ಸುಮ್ಮನೆ ಇದ್ದರು ಪಾಪ ಹೇಳ್ಕೊಂಡು ಬಂದು ಎಲ್ಲ ಒಂದು ಕಡೆ. ಯಾಕಂದರೆ ನಾನು ಕಷ್ಟ ಬಿದ್ದಿರೋದು ಗೊತ್ತು, ನನ್ನ ಮಗನಿಗೆ ಯಾವ ಥರ ನಮ್ಮ ಅಪ್ಪ ಮೇಲೆ ಬಂದರು ಅಂತ ಗೊತ್ತು. ಮತ್ತು ಎಲ್ಲಿ ಇದೊಂದು ಅವನಿಗೊಂಥರ ಭಯ ಅನ್ನೋದಿದೆ. ಯಾಕಂದರೆ ನಮ್ಮ ಥರ ಬೋರ್ಡ್ ಇಲ್ಲ, ಅವರೆಲ್ಲ ಹುಡುಗರು ಡ್ಯಾಶಿಂಗ್ ಇಲ್ಲ. ಸ್ವಲ್ಪ ಅಷ್ಟು ಬಿಟ್ಟರೆ ಬೇರೆ ಏನು ಸರ್. ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮಪ್ಪ ನನ್ನ ಯಜಮಾನ ಎಲ್ಲೋದ್ರು ಈಜ್ಕೊಂಬತ್ತಾನೆ ಅಂತ. ಇದೆಲ್ಲ ಹೌದು, ಹಾಗೆ ಸರ್. ಹೇಳಿ ಸರ್. ಓಕೆ. ಅದು ಹೇಗೆ ಸರ್? ನಾನು ಇದು ಲ್ಯಾಂಡ್ ರೋಡ್ ಬಿಟ್ಬಿಡಿ, ಒಂದು ಫೈನಲ್ ಇದಾಯಿತು. ಸಾರಥಿ ಬಗ್ಗೆ ನನಗೆ ದೊಡ್ಡ ಕುತೂಹಲ ಇದೆ. ನೀವು ಹೆಂಗೆ ಎಂಟ್ರಿ ಆದ್ರಿ ಅಂತ? ಅದೇ ಸರ್, ನಾನು ನಮ್ಮ ಚಂದ್ರಣ್ಣವರು ಚಾಮರಾಜಪೇಟೆಯಲ್ಲಿ ಒಂದು ಮನೇಲಿ ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅದೇ ಸಾರಥಿನೇ ಅವರೇ ಪೂಜೆ ಮಾಡಿಬಿಟ್ಟು ಶುರುವಾಗಿತ್ತು. ಶುರುವಾದಾಗ ನಾನು ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ಸ್ವಲ್ಪ ಅಮೌಂಟ್ ಕೇಳಿದರು, ಕೊಡೋಕ್ಕಂತ ಬಂದೆ. ನನಗೇನು ಗೊತ್ತಾಗಲ್ಲ ಅಂದರೆ, ದರ್ಶನ್ ಅವ್ರನ್ನ ನಾನು ನೇರವಾಗಿ ನೋಡಿರಲ್ವಲ್ಲ, ಎದುರುಗಡೆ ನೋಡ್ಬಿಟ್ಟಿಲ್ಲ, ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ಮಾಡಿಸಿರಲ್ಲ. ನನಗೆ ಅಲ್ಲೇ ಒಂಥರ ಉಮ್ತಾನ, ನನಗೂ ಖುಷಿ ಆಗ್ಬಿಡ್ತು. ಅಂದಾಗೆ ಏನು ಚಂದ್ರಣ್ಣ ಎಷ್ಟಾಗುತ್ತೆ ಏನಾಗುತ್ತೆ, ಯಾಕೆ ಸತ್ಯಪ್ರಕಾಶ್ ಅಂದರು ನಮ್ಮ ಭಾವ ಅವರು. ನಾನು ಅವಾಗ ಅದು ಕೇಳಿದೆ ಸುಮ್ಮನೆ. ಅಂದರೆ ಯಾಕೆ ಇಂಟ್ರೆಸ್ಟ್ ಇದ್ರೆ ಹೇಳ್ಬಿಡು, ನೀನು ಜೊತೆ ಶೇರ್ ಮಾಡೋಣ ಅಷ್ಟೇ ಸರ್. ಓಕೆ ಆಯಿತು ಚಂದ್ರಣ್ಣ ಅಂದೆ. ಎಷ್ಟಾಗುತ್ತೆ? ಅದೇ 1.5 ಕೋಟಿ, ನಾನು 1.5 ಕೋಟಿ, ಮಿಕ್ಕಿದ ಫೈನಾನ್ಸ್ ತೊಗೊಂಡು ಮಾಡೋಣ. ಸರಿ ಬಿಡಿ ಚಂದ್ರಣ್ಣ ಮಾಡೋಣ ಅಂತ ಹೇಳಿದೆ. ಮಾಡ್ತಾ ಅದು ಬೇರೆ ಥರ ಆಯಿತು. ಚಂದ್ರಣ್ಣವರೆಲ್ಲ ಒಂದು ಕಡೆ ಅವ್ರಿಗೂ ಒಂಥರ ಕಳವಳ. ಯಾಕಂದ್ರೆ ಅವ್ರಿಗೆ ಗೊತ್ತು ಸಿನಿಮಾ ಬಡ್ಜೆಟ್ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ರಿಕವರಿ ಆಗೋದು. ಯಾವ ಹೀರೋಗೆ ಏನು ಅಂತ ಅವ್ರ ನುರಿತವ್ರು ಪಳಗಿರೋರು ಎಂತೆಂಥ ಮಾಡೋದು. ಏನು ಸಾಮ್ರಾಜ್ಯ ಅವರು, ನಮ್ಮ ದೊಡ್ಡವರು
ಬಂಗಾರದ ಮನುಷ್ಯ, ಹುಲಿಯಾಲಿನ ಮೇವು, ಬಬ್ರು ವಾಹನ, ಅದ್ಭುತ, ಅದ್ಭುತ. ಒಂದು 250 ಹಂಚಿಕೆ ಮಾಡಿದೆ, 500 ಮೇಲೆ ಮಾಡಿ. ಸೊ ಅವ್ರಿಗೆ ಒಂದು ಸ್ವಲ್ಪ ಇದು ಬಂದಿರಬೇಕು, ನನಗೆ ಅವಕಾಶ ಮಾಡಿಕೊಟ್ರು. ಲಾಸ್ಟ್ ನೀನೇ ಮಾಡಪ್ಪ ಅಂತ ಸೋಲಬಿಟ್ರು. ಅದಕ್ಕೆ ನಾನು ಇವತ್ತು ಅಷ್ಟೇ ಏನೇ ಒಂದು ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಇಂದ ನಾನು ಅನ್ನೋದೊಂದು ನನಗೆ ಕೃತಜ್ಞತೆ ಇರಬೇಕಲ್ವ, ಫಸ್ಟ್ ನೆನೆಸ್ಕೊಳೋದೇ ಅದು. ಈ ಇಂಡಸ್ಟ್ರಿಯಲ್ಲಿ ಈ ಥರ ಬಂದ ಹಳ್ಳಕ್ಕೆ ತಳ್ಳ್ದಂತೇಳಿ ಹೇಳೋರು ಹೊರತು ನಿಮಗೆ ಹೇಳೋರು ಯಾರೂ ಇಲ್ಲ. ಯಾಕೆ ಸರ್? ನನಗೆ ಒಂದು ದಾರಿ ತೋರಿಸಿ ಸರ್, ನಾನು ಇವತ್ತು ಹೇಳೋದು, ಮೊನ್ನೆ ಯಾವತ್ತು ಒಂದು ದಿವಸ ಪ್ರೆಸ್ ಮೀಟಲ್ಲಿ ಆ ಸಾಂಗ್ ರಿಲೀಸ್ ಇರ್ಬೋದು, ಜಡೇಶ್ ಅವರು ಒಂದು ಹೇಳಿದ್ರು, ನಾನು ನಮ್ಮ ನಿರ್ಮಾಪಕರು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಯಾವುದೂ ಇಲ್ಲ ಅಂದಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನೇ ಇದ್ರ ಜವಾಬ್ದಾರಿ ಹೊಣೆ ಹೊರ್ತೀನಿ ಅಂತ ಹೇಳಿದೆ. ನಾನು ಹೇಳಿದೆ ಅದೆಲ್ಲ ಯಾಕೆ, ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದೀವಿ. ಸೋಲು ಅವಾಗಲೇ ಹೇಳಿದ್ದು ನಾನು, ಸಕ್ಸಸ್ ಆ್ಯಸ್ ಎ ಮೆನಿ ಫಾದರ್, ಫೇಲ್ಯೂರ್ ಆ್ಯಸ್ ಎ ನನ್ ಅಂತ. ಒಂದು ಸಿನಿಮಾ ಗೆದ್ದ ನಾನಿದ್ದಾಗ ಗೆದ್ದು ನಾನು ಗೆಲ್ಲಿಸ್ದೆ, ಅವೆಲ್ಲ ಬೇಡ. ಎಲ್ಲರೂ ಹಂಚ್ಕೊಳ್ಳೋಣ, ಸೋಲೂ ಹಂಚ್ಕೊಳ್ಳೋಣ, ಗೆಲುವು ಹಂಚ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ ಸರ್. ಫೇಟ್ ಯಾರಪ್ಪಂದು ಸರ್, ನಮ್ಮಲ್ಲಿ ಬರೆದಿದ್ರೆ ಆಗಬೇಕು ಅನ್ನೋದಿದ್ರೆ ಅದೇ ಆಗುತ್ತೆ ಸರ್, ಅಲ್ವಾ ಸರ್? ಹೌದೌದು. ಸೊ ನಾನು ಅದಕ್ಕೆ ಹೇಳಿದೆ, ಅದೆಲ್ಲ ಯಾಕೆ ಬಿಡಪ್ಪ, ನಾನು ಅವಾಗ ಹೇಳಿದೆ. ಅಲ್ಲ ಸರ್, ಯಾಕಂದರೆ ನಾನು ಹೇಳಿದ್ದೆ ಬೇರೆ, ಆಗಿದ್ದೆ ಬೇರೆ, ಇದರ ಸಂಪೂರ್ಣ ಹೊಣೆ ನಂದು ಅಂತ ಒಪ್ಕೊಂಡು ಅವ್ರಿಗೆ ಹೇಳಿದೆಪ್ಪ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ ರೀ, ನಾವು ದೈವ ಭಕ್ತರೆ, ತಲೆ ಕೇಳ್ಕೊಂಡು ಬಂದೆ, ತಾಯಿ ಆಶೀರ್ವಾದ ಕೇಳ್ಕೊಂಬಂದೆ ಮಾಡಿದ್ದೀವಿ ಅಂತ ಹೇಳಿ ಅವಾಗ ಹೇಳಿದೆ ಸರ್. ಸಾರಥಿ ನಂತರ ದರ್ಶನ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಅನಿಸಲೇ ಇಲ್ಲ ನನಗೆ. ಇಲ್ಲ, ಚಕ್ರವರ್ತಿ ನನಗೆ ಡೇಟ್ ಕೊಟ್ಟಿದ್ರಲ್ಲ ಸರ್, ಡೇಟ್ ಕೊಟ್ಟಿದ್ರು. ನಾವೇ ಫೋಟೋ ಶೂಟ್ ಮಾಡಿದ್ವಿ, ಕತೆ ಮಾಡಿದ್ವಿ, 1 ವರ್ಷ ಚಂದ್ರಲೇಔಟಲ್ಲಿ ಮನೆ ಮಾಡಿದ್ವಿ. ಮನೆ ಮಾಡಿದಾಗ ಏನೋ ಬಿಡಿ, ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೂ ಇಷ್ಟಪಡಲ್ಲ, ಹ್ಯಾಪನ್ ಅಷ್ಟೇ. ಆಯಿತು, ಹೇಳಬೇಕು ಅಂದರೆ ಹೇಳೇ ಬಿಡ್ತೀನಿ, ಅದರಲ್ಲಿ ಮ್ಯಾನೇಜರ್ ಅಂತ ಒಬ್ಬರು ಮಲ್ಲಿಕಾರ್ಜುನ್ ಅಂತ ಇದ್ದ, ಆತ ಸ್ವಲ್ಪ ಗೇಮ್ ಮಾಡ್ದ. ಒಬ್ಬ ದರ್ಶನ್ ಅವ್ರು ನಾನು ಯಾಕೆ ಹೇಳ್ತೀನಿ ಸರ್, ಲಿಟ್ರಲಿ ಸರ್, ಈಸ್ ಅ ಜಮ್ ಸರ್. ನಂತರನೇ ಅವ್ರಿಗೂ ಮುಮ್ತನ ಬಿಟ್ಟರೆ ಈಸ್ ಅ ಜಮ್, ತಮಾಷೆ ಇಲ್ಲ. ಆತ ಮಾತು ಕೊಟ್ಟರೆ ಪ್ರಾಣ ಹೋದ್ರೂ ಮಾತಾಡಿಸ್ಕೊಂತ ಸರ್. ಸಾರಥಿ ಟೈಮಲ್ಲಿ ಸೇಮ್ ಸನ್ನಿವೇಶ ಆಗಿತ್ತು, ಫ್ಯಾಮಿಲಿ ಮ್ಯಾಟ್ರಲ್ಲಿ. ಅವತ್ತು ಸರ್ ನಮ್ಮ ಚಂದ್ರಣ್ಣ ಏನು ಮಾಡಿದರು, ಮೈಸೂರು ಏರಿಯಾ ದರ್ಶನ್ಗೆ, ದುರ್ಗ ಏರಿಯಾ ದಿನಕರಿಗೆ ಬರ್ಕೊಟ್ಬಿಟ್ಟಿದ್ರು. ನಾನು ಬಡ್ಜೆಟ್ ಟಿವಿ ಆಗೋಯ್ತು, ಸಿನಿಮಾ ರಿಲೀಸ್ ಮಾಡಬೇಕು, ಈ ಇನ್ಸಿಡೆನ್ಸ್ ಆಯಿತು, ಏನು ಮಾಡೋದು ಅಂತ ದಿನಕರಿಗೆ ಹೇಳಿದೆ. ಸರ್, ಇದು ಅಣ್ಣಂಗೆ ಕೇಳೋಣ ಸರ್, ಹೀರೋ ಇಲ್ದಂಗೆ ಪ್ರಮೋಷನ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್, ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತೀರ ಅಂದೆ. ನಾನು ದೇವಿ ಹೊರ ಕೇಳಿದ್ದೀನಪ್ಪ, ಬಲಗಡೆ ಪ್ರಸಾದ ಕೊಟ್ಟಿದ್ದೆ. ಯಾರು ಏನು ಮಾಡಿದ್ರು ಸರ್, ಬೇಡ ಸರ್, ಪರಮಾತ್ಮ ಹಿಂದೆ ಒಂದು ಪಿಕ್ಚರ್ ಹೇಳಿದ್ರು, ದೊಡ್ಡ ಪಿಕ್ಚರ್ ಬೇರೆ ಇದೆ ಮುಂದಿನ ವಾರದಲ್ಲಿ, ಯೋಚನೆ ಮಾಡೋಣ. ನೋಡಪ್ಪ, ನಾನು ಒಂದು ಸತಿ ಮುಂದೆ ಇಟ್ಟಂಥ ಹೆಜ್ಜೆನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನೇ ಕೇಳಲ್ಲ, ನಾನು ಆ ಥರ ಕ್ಯಾರೆಕ್ಟ್ರ್. ನಂದು ಸೇಮ್ ಅದೇ ಸೇಮ್. ಯಾವುದೇ ಕಾರಣಕ್ಕೂ ನಾನು ಒಂದು ಸತಿ ಸರ್, ನೀನು ಅಲ್ಲಿ ಕತ್ತರಿಸ್ತೀನಿ ಕಡಿತಾರೆ ಅಂತಂದ್ರೂ ನಾನು ಓದ್ತೀನಿ ಅಂದ್ರೆ ಹೋಗೋದೆ. ಇಲ್ವಾ, 100 ಕೋಟಿಯಲ್ಲಿಂದ ಬತ್ತಂದ್ರೂ ನಾನು ಹೋಗಲ್ಲ. ನಾನು ಆ ಥರ ಒಂಥರ ಕೆಟ್ಟ ಬುದ್ಧಿ ಅಂತಾರೆ ಕೆಲವರು, ಅಥವಾ ಹಠ ಅನ್ನೋದು. ಸೊ ಹಾಗಾಗಿ ಆವಾಗ ನಾನು ಬಂತು, ಇದಾಯಿತು. ದರ್ಶನ್ ಅವ್ರೊಂದು ಮಾತಂದರು, ನಾನು ಕೇಳಿದೆ, ಸರ್ ಬಡ್ಜೆಟ್ ಇವಾಗಿದೆ, ಏರಿಯಾ ಕೊಡೋಕ್ಕಾಗಲ್ಲ ಸರ್, ಯಾಕಂದರೆ ನನಗೆ ಆಫರು ಯಾರೂ ಕೊಡಲಿಲ್ಲ, ಅಡ್ವಾನ್ಸು ಬರಲಿಲ್ಲ, ಏನು ಮಾಡೋದು, ಅಟ್ಲೀಸ್ಟ್ ಪಿಕ್ಚರ್ ಚೆನ್ನಾಗಿ ಹೋದರೆ ರಿಕವರಿ ಮಾಡ್ಬೋದು ಅನ್ನೋ ಒಂದೇ ಒಂದು. ಸರ್, ಆ ಮನುಷ್ಯ ಹಿಂದು ಮುಂದೆ ಏನು ಮಾತಾಡಲಿಲ್ಲ ಸರ್. ಯಾರಾದ್ರೂ ಪಿಕ್ಚರ್ ರಿಲೀಸ್ ಆದಮೇಲೆ ಕೊಡ್ತಾನೋ ಕಾಸು ಕೊಡಲ್ವ ಅಂತ ಮಾಡ್ಕೊಳ್ಳಿ ರಿಲೀಸ್ ಅಂದರು. ಆಮೇಲೆ ಸರ್ ಕಾಸು ತಗೊಂಡು ಕೊಟ್ಟಿದ್ದು, ನಾನು ಕಾಸು ಕೊಟ್ಬಿಟ್ಟು ಅದೇನಿದೆಯೋ ದುಡ್ಡು ಕೊಟ್ಟು ರಿಲೀಸ್ ಮಾಡೋದು ವರ್ಷ. ನಿಜವಾಗ್ಲು ಅದಕ್ಕೆ ಹ್ಯಾಟ್ಸ್ ಆಫ್, ವಂಡರ್ಫುಲ್ ಸರ್, ನಿಜವಾಗ್ಲು. ಏನು ಕೆಲವೇ ಲಕ್ಷ ಹೇಳಿದ್ನಲ್ಲ, ಕೆಲವು ಮಧ್ಯದಲ್ಲಿ ಇವರಿಂದ ನಮ್ಮವರ ಬಾಂಧವ. ಆದ್ರೂ ನನ್ನ ಮಗನ್ನ ಯಾವಾಗಲೂ ಪ್ರೊಡ್ಯೂಸರ್, ನೀವು ಪ್ರೊಡ್ಯೂಸರ್, ನಿಮ್ಮಪ್ಪ ಮ್ಯಾನೇಜರ್ ಅನ್ನೋರು ಯಾವಾಗಲೂ ಅಷ್ಟು ಖುಷಿ ಇತ್ತು ಸರ್. ಏನೋ ಬಿಡಿ ಟೈಮ್ ಅಷ್ಟೆ. ಆಗಾದ ಗಲಾಟೆ ಎಫೆಕ್ಟ್ ಆಗಿಲ್ವಾ?
ಯಾವುದು? ದರ್ಶನ್ ಪರ್ಸನಲ್ ಲೈಫ್? ಖಂಡಿತ ಇಲ್ಲ ಸರ್. ನಾನು ಅದಕ್ಕೆ ಯಾವುದೇ ಒಬ್ಬ ಹೀರೋಗೆ ಫಾನ್ ಫಾಲೋವರ್ಸ್ ಇದ್ದರೂ ಮಾತ್ರ ಅವತ್ತು ಅವತ್ತು ಇದೇ ಥರ ನಾನೇನಾಯಿತು ಸರ್, 2 ವಾರ ಆದಮೇಲೆ ಪಿಕಪ್ ಆಗಿದ್ದು, 3 ವಾರ ಆದ ಸ್ಟಾರ್ಟ್ ಆಗಿದ್ದು ನಮ್ದು ಸಾರಥಿ. ಹೌದು. ಮತ್ತೆ ನೀವು ಯಾಕೆ ಈಗ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಸರ್. ಬಟ್ ಅವಾಗ ಇದ್ದಿದ್ದು ಬೇರೆ. ಇವಾಗ ನಂಬರ್ ಆಫ್ ಥಿಯೇಟ್ರ್ ಜಾಸ್ತಿ ಹಾಕ್ಬಿಡ್ತೀವಿ. ಬಂದರೆ ಫಸ್ಟ್ ವಾರದಲ್ಲೇ ಬರ್ತದೆ, ಸೆಕೆಂಡ್ ವಾರ ಅಷ್ಟೇ ಅಂತಾರೆ. ಬಟ್ ನನಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ಸರ್, ಈ ಸಿನಿಮಾನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡಿದ್ದೀವಿ ಸರ್. ಸೊ ಅವಾಗ ನಾನು ಅವ್ರನ್ನ ಇಡೀ ಥ್ರೋಟ್ ಕರ್ನಾಟಕ, ತಮಗೆ ಗೊತ್ತಿದೆ, 2-3 ಸತಿ ತಾವು ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. ಒಂದು ಕರ್ನಾಟಕನೇ ಸುತ್ತಿಸ್ಬಿಟ್ರೆ, ಪ್ರತಿಯೊಂದು ಥಿಯೇಟ್ರು, ಡಿಸ್ಟಿಕ್ ವೈಸ್, ತಾಲೂಕು ವೈಸ್ ಹೋಗ್ತದೆ. ಸೊ ಅವಾಗ ನೋಡಿ ಸರ್, ಅವ್ರು ಉಟ್ಕಂತು ಗಾಡಿ ಕ್ಯಾಂಟ್ರಲ್ಲಿ ನಿಂತ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಿರಲ್ಲ ಆ ಥರ ಜನ. ಸೊ ಎಲ್ಲ ಒಂದು ಕಡೆ ಈ ಥರ ಅಷ್ಟೇ. ನಮ್ಮ ಇವಾಗ ಮಾಡಿರೋ ನಮ್ಮ ಲ್ಯಾಂಡ್ ಹೀರೋನು ಅಷ್ಟೇ ಸರ್, ಪರ್ಫಾರ್ಮೆನ್ಸ್ ಬಗ್ಗೆ 2 ಮಾತಿಲ್ಲ, ಅರ್ದು ಕುಡಿದ್ಬಿಡ್ತಾರೆ. ರಾಜ್ಬಿ ಶೆಟ್ಟಿ ಅವ್ರನ್ನ ಕೇಳೋಂಗಿಲ್ಲ, ಉಮಾಶ್ರೀ ಅವ್ರನ್ನ ಕೇಳೋಂಗಿಲ್ಲ, ರಚಿತಾರಾಮ್, ಇವರೆಲ್ಲರಿಗಿಂತ ಹೆಚ್ಚಾಗಿ ನನಗೆ ಆ ಹುಡುಗಿ ಸರ್, ಮಗಳು ಡೆಬ್ಯೂ ಏನು ಸರ್, ಒಂದು 20-30 ಪಿಕ್ಚರ್ ಮಾಡೋದಂಗೆ ಮಾಡಿರೋ ಸರ್. ಫಸ್ಟ್ ಮೂವಿನಲ್ಲಿ ಚೆನ್ನಾಗಿ ಮಾಡಿದೆ ಸರ್. ಬಟ್ ಇದಕ್ಕೆಲ್ಲ ಗಟ್ಟಿ ಮೇಟಿ ಯಾರು? ಡೈರೆಕ್ಟ್ರು ಯಾರಿಗೂ ಎಲ್ಲಿ ಕಾಂಪ್ರಮೈಸ್ ಆಗಲ್ಲ. ಒಂದು ಶಾರ್ಟಾಗಲಿ 10 ಸತಿಯಾಗಲೇ ಮಾಡಿಸೇ ಕರೆಕ್ಟ್ ಆಯಿತು ಅಂದರೆ ಮಾಡೋದು. ನೀವು ನೋಡಿದ್ದೀರ ನಮ್ಮ ಮಿತ್ರ ರಾಗ ಅಂತ ಸರ್, ಆತನ ಬಗ್ಗೆ ನನಗೆ ಹೇಳಬೇಕು ಅಂದರೆ ಸರ್, ಆ ಸಿನಿಮಾ ಯಾಕೆ ಜನ ಅಕ್ಸೆಪ್ಟ್ ಮಾಡಲು ಗೊತ್ತಿರೋದು. ಏನು ಸರ್ ಆತನ ಪರ್ಫಾರ್ಮೆನ್ಸು? ಯಾರ್ದು? ರಾಗಮಲ್ಲಿ ಮಿತ್ರ ಸರ್. ಏನು ಸರ್ ಆತ ಎಂಥ ಆಕ್ಟ್ರು ಸರ್, ನಿಜವಾಗ್ಲೂ ಕಲೆ ಯಾರಪ್ಪ ಒಂದು ಸೊತ್ತಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಬಟ್ ಅವಕಾಶಗಳು ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ. ಸಿಕ್ಕಿದ್ರೆ ಆತನು ಯಾವುದೋ ಮಟ್ಟಕ್ಕೆ ಬಿಡೋಣ ಸರ್. ನಾನು ಹೇಳೋದು ಇಷ್ಟೇ ಸರ್, ತಮಿಳ್ನಾಡಲ್ಲಾದರೆ ರೂಪಕ್ಕೆ ಬೆಲೆ ಕೊಡಲ್ಲ, ಅನ್ನೋ ಪರ್ಫಾರ್ಮೆನ್ಸ್ ಕಲೆಗೆ ಬೆಲೆ ಕೊಡ್ತಾರೆ. ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಅಷ್ಟೇ. ಅಂದರೆ ಮಿತ್ರ ಇದು ಒಳ್ಳೆ ವಂಡರ್ಫುಲ್ ಆ್ಯಕ್ಟರ್ ಆಗಿರೋದು ನಿಜವಾಗ್ಲು. ಸರಿ ಸಾಟಿನ ಹೇಳ್ಬಾರ್ದು. ಸೇಮ್ ವಿಜಯ್ ಯಾವ ಥರನೂ ಶ್ರಮಜೀವಿ, ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ತುಂಬ ಇಷ್ಟ ನನಗೆ. ನಾನು ರಾಜ್ಬಿ ಶೆಟ್ಟಿ ಬಗ್ಗೆ ಈಗಾಗಲೇ ಹೇಳಿದೆ, ಮಹಾನ್ ನಟರು ಅವರೆಲ್ಲ, ರಾಕ್ಷಸರು. ಎಷ್ಟು ಚಂದ ಮಾತಾಡ್ತಾರೆ ಸರ್. ಸಿನಿಮಾ ಸಬ್ಜೆಕ್ಟ್ ಬಿಟ್ಟು ಬೇರೆ ಅವ್ರು 3 ಉಪೇಂದ್ರ, ನಮ್ಮ ಶಿವಣ್ಣ ಮತ್ತು ಅವರು 3 ಜನ ಕೂತ್ಕೊಂಡಾಗ ಅವ್ರು ಮಾತಾಡಿದ್ರು ಈ ಇಬ್ಬರು ಹಂಗೆ ಕುತೂಹಲ ನೋಡ್ತಾನೆ ಇದ್ದಾರೆ. ಮಾತು ಎಲ್ಲೆಲ್ಲಿಗೂ ಹೋಯ್ತು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಆತ ನನ್ನ ಅನಿಸಿಕೆ ಪ್ರಕಾರ ತುಂಬ ಬುಕ್ ಓದ್ತಾನೆ ಅಂತ ಕಾಣುತ್ತೆ. ಹೌದು, ಇಲ್ಲದ್ರೆ ಗ್ರಹಿಕೆ ಇಲ್ದ ತಿಳ್ಕೊಂಡಾನೆ ಏನು ಹೌದು, ಇಲ್ಲ ಮಾತಾಡೋದು. ಅದೊಂದು ಚೌಕಟ್ಟಿನ ಒಳಗೆ ಏನು ಖಂಡಿತ ಸರ್. ನಾನು ದರ್ಶನ್ ಅವರ ಪೂರ್ಕೆ ಸಿನಿಮಾ ನಾನೇ ಮಾಡಿದ್ದು. ಅಂದರೆ ಪ್ರೊಡ್ಯೂಸರ್ ಬೇರೆ ಯಾರು, ಗಣೇಶಣ್ಣ ನನಗೊಂದು ಸಿನಿಮಾ ಮಾಡಿಕೊಡಿ, ಇವರು ಇರಬೇಕು, ಇದು CD ಕೊಟ್ಟರು, ಪೋಖರಿ ಸಿನಿಮಾದ. ಸೊ ಪುರ್ಕಿ ಅಂತೇಳಿ ಇವ್ರ ಹತ್ರ ಇತ್ತು ಟೈಟ್ಲ್, ನಮ್ಮ ಕುಮಾರ್ ಹತ್ರ. ಅಲ್ಲಿ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಟೈಟ್ಲ್ ನಾನು ತೊಗೊಂಡೆ. ಹಾಗೆ ಪುರ್ಕಿ ಸ್ಟಾರ್ಟ್ ಆದ್ದು ಒಂದು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಬೇರೆ ಯಾರಿಗೂ ಆ ಥರ ಆಗಿಲ್ಲ. ದರ್ಶನ್ ಅಂದರೆ 2 ವರ್ಷ 3 ವರ್ಷ ಅಲ್ವಾ. ಇದೆಲ್ಲ ಇನ್ಸಿಡೆಂಟೆಲ್ಲ ಆಗ್ತದಲ್ಲ, ಮರ್ಡರ್, ಈ ಕೇಸು, ಅದು ಇದು, ಜೈಲು ಅಂತೇಳಿ. ಆ ಸಂದರ್ಭದಲ್ಲಿ ನನಗೆ ತುಂಬ ಜನ ಚಾನಲ್ನವರು ಕರೆದ್ರು ಮಾತಾಡಲಿಕ್ಕೆ. ಯಾಕಂದರೆ ಆ ಕಾಂಟ್ಯಾಕ್ಟ್ ಇದೆಯಲ್ಲ. ನಾನು ಫಸ್ಟ್ ಹೇಳಿದ್ದೇ ಇಷ್ಟು, ನಾನು ಇದ್ರ ಬಗ್ಗೆ, ಈ ಗಲಾಟೆ ಬಗ್ಗೆ ನಾನು ಮಾತಾಡಲಿಕ್ಕೆ ರೆಡಿ ಇಲ್ಲ. ಅದು ಅದರ ಪಾಡಿಗೆ ತೀರ್ಮಾನ ಆಗುತ್ತೆ, ಅದಕ್ಕೆ ಕೋರ್ಟ್ ಇದೆ, ಜಡ್ಜ್ ಇದ್ದಾರೆ, ಅದಾಗುತ್ತೆ. ಬಟ್ ನನ್ನ ಮತ್ತು ದರ್ಶನ್ ಅವರ ಸಂಬಂಧ ಹೇಗಿತ್ತು, ಒಡನಾಟ ಹೇಗಿತ್ತು, ಅದಷ್ಟು ಮಾತ್ರ ಮಾತಾಡಬಲ್ಲೆ ಅಂತ ಅದು ಮಾತಾಡ್ಕೊಂಡು ಹೊರಟಿದ್ದು. ಈಗ ನೀವು ಹೇಳಿ ಸರ್, ನಿಮ್ಮ ಒಡನಾಟ ಹೇಗಿತ್ತು? ಸರ್ ನಾನು ಹೇಳಿದ್ನಲ್ಲ, ಮಧ್ಯವರ್ತಿಗಳಿಂದ ಸ್ವಲ್ಪ ನಮ್ಮ ಅವರ ಬಗ್ಗೆ ಇದಿತ್ತು. ಸಾರಥಿ ಟೈಮಲ್ಲಿ ಬಿಡಿ ಸರ್, ನೀವು ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾರೆ ಊಟಕ್ಕೆ ಜೊತೆಯಲ್ಲಿ. ನಾವು ನೋಡಿದ್ದು ರಾಜ್ಕುಮಾರ್ ಏನಿಲ್ಲ ಸರ್, ಫಿಲಿಮ್ ನಟ ಸರ್. ಬಾಂಧವ್ಯ ಅಂದರೆ ವರ್ಷಕ್ಕೊಂದ್ಸತಿ ಅವ್ರ ತಂದೆ ಕಾರ್ಯ ಮಾಡ್ತಾರೆ ಸರ್ ಮೈಸೂರಲ್ಲಿ. ಸರ್ ನಮ್ಮನ್ನು ಬರಲಿಲ್ಲ ಅಂದರೆ ನಿರ್ಮಾಪಕರು ಅಷ್ಟೇ, ಇದೇ ಲಾಸ್ಟ್, ಆ ಥರ ಆಟ ಕರೆಯೋದು, ಹಂಗೆ ಕರೆಯೋದು. ಹೋಗಿ ಸಾಯಂಕಾಲ 2 ಗಂಟೆ ಆಗುತ್ತೆ. ಆಮೇಲೆ ರೂಮಲ್ಲಿ ಸಂದೇಶ್ ಪ್ರಿನ್ಸಲ್ಲಿ ಯಾವುದು ಅಂಬರೀಷ್ ಅಣ್ಣ ಇರೋ ರೂಮ್ ಅಂತ, ಅದೇ ಕೊಡ್ಬೇಕು.
ಕೇಳ್ಕೊಳ ಈಗೇನು ಅನಿಸ್ತಾ ಇದೆ ಹಾಂ ಸರ್ ನೋವು ಸರ್ ಅಲ್ವಾ? ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ. ನಾವೇನೋ ಜಾಸ್ತಿ ಮಾತಾಡೋಕೆ ಹೋದಾಗ ಎಲ್ಲ ಸಿನಿಮಾ ಪ್ರಚಾರಕ್ಕೆ ಅನ್ಕೊಂತಾರೆ. ಬಟ್ ನಾನು ಅದು ದೇವ್ರಿಗೆ ಗೊತ್ತಷ್ಟೆ. ಬಟ್ ಒಂದಂತೂ ಈಗಾಗಲೇ ನಾವು ಒಬ್ಬರು ಪುನೀತನ ಕಳ್ಕೊಂಡಿದ್ದೀವಿ. ಬೇಗ ಬರಲಿ ಅನ್ನೋದು ಒಂದೇ ಅಷ್ಟೇ ನನಗೆ ಕೇಳ್ಕೊಳೋದು. ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಬೆಳವಣಿಗೆ ಅಷ್ಟೇ ಸರ್ ಇರೋ ನಾಯಕರು. ಅದೇ ತೆಲುಗುನಲ್ಲಿ ನೋಡಿ ಅಪ್ಪ ಇದ್ದಾರೆ, ಮಕ್ಕಳಿದ್ದಾರೆ, ಪೀಳಿಗೆನೇ ಬರ್ತಾ ಇದೆ. ಬಟ್ ಇಲ್ಲಿ ಯಾರಿದ್ದಾರೆ ಸರ್, ಯಾರಿದ್ದಾರೆ ಹೇಳಿ? ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಹೊಸ ನಟರನ್ನ ಥರನ ಅಂದರೆ ಇವಾಗ ನೀವೇ ನೋಡಿದ್ದೀರ, ಒಂದು ಪ್ರಯತ್ನ ಮಾಡೋಕ್ಕೆ ಹೋದರೆ ಜನ ಕೈ ಹಿಡಿತಾರೋ ಹಿಡಿಯಲ್ವೋ ಆದರೂ ನಗ್ತಿರಲ್ಲಪ್ಪ ನೀವು. ಅಲ್ವ ಸರ್? ಅಲ್ಲ, ನಿಮ್ಮ ಥರ ಸತ್ಯನೂ ಇದೆ, ಪ್ರಕಾಶನೂ ಇದೆ. ಆದ್ದರಿಂದ ಅಂಥದ್ದೇನು ಆಗಲ್ಲ. ಎಲ್ಲರೂ ಅದೇ ಹೇಳೋದು, ಟ್ರೂತ್ ಆ್ಯಂಡ್ ಬ್ರೈಟ್ ಪ್ರಕಾಶ್ ಅಲ್ವಾ? ಹೆಸರಲ್ಲೇ ಹೆಸರಲ್ಲೇ ಇದೆ. ಆದ್ದರಿಂದ ಏನು ಸಮಸ್ಯೆ ಆಗಲ್ಲ. ಸರ್. ಬಟ್ ಈ ಹೊತ್ತಿನಲ್ಲಿ ಇನ್ನೊಂದು ಪ್ರಯತ್ನ ಪಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಸರ್, ಇನ್ನೊಂದು ಸಿನಿಮಾ ಏನಾದರೂ ಮಾಡಬೇಕು? ಖಂಡಿತವಾಗ್ಲೂ ನಾನಲ್ಲ, ನನ್ನ ಮಗ ನಿರ್ಮಾಪಕ ಇನ್ನ. ಸೊ ಆತನಿಗೋಸ್ಕರನೇ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದು. ಈ ಸಿನಿಮಾ ನಮಗಿನ್ನ ಈಗಿನ ಜನ್ರೇಷನ್ಗೆ ಆತನಿಗೆ ಅಗಾಧವಾದ ಒಂದು ಇದಿದೆ ಸರ್, ತಿಳುವಳಿಕೆ ಇದೆ ಸಿನಿಮಾ ಬಗ್ಗೆ. ಹೇಳ್ತಾರೆ ಮೊನ್ನೆ ನ್ಯೂಸ್ ಚಾನಲೆಲ್ಲ, ರೀ ಬಿಡ್ರಿ ನೀವು ಅವ್ರ ಮುಂದೆ ಏನಿಲ್ಲ ಅಂತಾರೆ. ಆಯ್ತಪ್ಪ, ಸಂತೋಷ. ನನಗೂ ನಮ್ಮ ಕಡೆ ಮಗನ ಬಗ್ಗೆ ಹ್ಞೂ ಸರ್, ನೀವು ಇಂಟ್ರ್ಯೂ ಮಾಡಿ ನೋಡಿ ಸರ್. ಓಕೆ, ಹಾಂ, ತಾವೇ ಹೇಳ್ತೀರ ಆಮೇಲೆ ನಿಮ್ಮಪ್ಪ ನೀನೆ ಆ ಥರ. ಓಕೆ ಓಕೆ. ಬಟ್ ಅವ್ರ ಥರ ಏನಂದರೆ ಡ್ಯಾಶಿಂಗ್ ಇಲ್ಲ, ಸಾಫ್ಟ್ ಅದು ನಿಮ್ಮಲ್ಲಿ ಇದೆ. ಹಾಂ. ಓಕೆ. ಎಷ್ಟು ಮಕ್ಕಳು ಸರ್ ನಿಮಗೆ? ಸರ್, ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ಆತಂಕದಲ್ಲಿ ಇದ್ದೀರಿ ಇನ್ನೂ ಕೂಡ? ಖಂಡಿತ ಇಲ್ಲ ಸರ್. ಇಲ್ಲ, ನಾನು ಯಾವುದೇ ಕಣ್ಣು ಹೇಳಿದ್ನಲ್ಲ, ಮಿತ್ರ ಭಾರಿ ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಖಂಡಿತ ಖಂಡಿತ ಅಲ್ವಾ? ಆಮೇಲೆ ಸರ್ ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಕೆಲವರು ಏನಾದರೂ ಒಂದು ಕೆಳಗೆ ಬಿದ್ದಾಗಲೋ ಅಥವಾ ಏನಾದರೂ ವೀಕ್ ಅಂತ ಕಂಡು ಬಂದಾಗ ಕೈ ಬಿಟ್ಬಿಡ್ತಾರೆ. ಅವಾಗ ಯಾವೊಬ್ಬ ಸ್ನೇಹಿತ ಭುಜಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಲ್ತಾನಲ್ಲ ಸರ್, ಅವ್ನು ನಿಜವಾಗ್ಲೂ ರಿಯಲಿ ಆತನೇ ಸ್ನೇಹಿತ ಅಂತ ಹೇಳೋದು. ನಾನು ನೋಡಿ ಸರ್, ನನ್ನಲ್ಲಿರೋ ಸ್ನೇಹಿತರುಗಳು ಅಷ್ಟೇ, ಪ್ರತಿಯೊಬ್ಬರು ನಾನು ಅಂಥದನ್ನೇ ನೂರಾರು ಜನ ಬೇಕಿಲ್ಲ ಸರ್. ಬೆಳವಣಿಗೆ ಎಷ್ಟಿದ್ರು ಸಾಕು, 10-15 ಜನ ಸ್ನೇಹಿತಿದ್ರೆ ಏನು ಬೇಕೋ ಆಟಾಡ್ಬೋದು ಸರ್. ಇವತ್ತು ನಾನು ಹೇಳಿದ್ನಲ್ಲ, 50,000 ನಾನು ದುಡ್ಡಿರಲಿಲ್ಲ, ಎಲ್ಲ ಸ್ನೇಹಿತರುಗಳು ತೋರಿಸ್ಕೊಂಡಿದ್ದೀನಿ. ಒಂದು ಪ್ರಾಪರ್ಟಿನೂ ಮಾರಿರ್ಬೋದಿಲ್ಲ ಅಂತ. ಬಟ್ ಜನ ಸಂಪಾದನೆ ಮಾಡಿದ್ದೀವಿ ಸರ್. ಇವತ್ತು ನೋಡಿ 30 ಜನ ಸ್ವಾಮೀಜಿಗಳು ಬಂದು ಇದು ನೋಡ್ತಾರೆ. ಅವರು ದೇವರು, ನಾನು ಹೇಳಿಲ್ವ, ಸುಮಾರು ದೇವಸ್ಥಾನಗಳಿಗೆ ನನ್ನ ಕಾಣಿಕೆಗಳಿರ್ತದೆ, ಮಠಗಳು ಬೇರೆ ಥರ ಇರ್ತದೆ. ಸೊ ಹಾಗಾಗಿ ನಾನು ನಾಳೆ ಏನಪ್ಪ ಅಂತ ನಾನು ಯೋಚನೆ ಮಾಡಿದ್ರೆ ಅಲ್ಲ, ಮಗನಿಗೆ ವಿದ್ಯೆ ಕೊಟ್ಟಿದ್ದೀನಿ, ಮಗನೇ ನಿನ್ನ ದಾರಿ, ನಿನ್ನ ಕೆಲ್ಸಕ್ಕೆ ಹೋಗ್ಕೊಂಡು ನಿನ್ನ ಜೀವನ ಸಾಗಿಸ್ಬೋದು. ಬಟ್ ಹಂಗಂತ ಅಂದ್ಬಿಟ್ಟು ನೀನು ದುಡಿತಾನೆ ಇದ್ಬಿಟ್ಟು ಅಪ್ಪ ಮಾಡೋ ಆ ಥರನೂ ಅಲ್ಲ. ನನ್ನ ಮಗ ಆ ಥರದೂ ಅಲ್ಲ. ಸೊ ಅವನು ಶ್ರಮಜೀವಿನಿ. ಬಟ್ ಅವನಿಗೆ ಏನಂದರೆ ನಮ್ಮ ಥರ ಇದಿಲ್ಲ ಅಷ್ಟೇ, ಅವ್ರ ತಾಯಿ ಥರ ಸರ್, ಮೃದು ಸ್ವಭಾವ. ಓಕೆ. ಸೊ ಮಿತ್ರನ ಬಗ್ಗೆ ಇನ್ನೇನಾದರೂ ಹೇಳಲಿಕ್ಕಿದೆಯಾ? ನೀವು ಏನು ಜೊತೆಲೇ ಇರ್ತೀರಪ್ಪ? ನನಗೆ ಫಸ್ಟ್ ಫೋನ್ ಮಾಡಿದವರೇ ಮಿತ್ರ. ನಿಮ್ಗೆ ಹೇಳ್ಬಿಡು ಅಂದ್ರೆ ಹೇಳ್ಬಿಡ್ತೀನಿ. ಹೇಳಿ. ಸಾರಥಿನಿಂದಲೂ ಬ್ಯಾಕಪ್ ಇದ್ದ ಆತ. ಹೌದಾ? ಓಹೋ, ಓಕೆ ಓಕೆ. ಇವತ್ತು ನಮ್ಮ ರಜೆ ಇವತ್ತು, ಯಾಕಂದ್ರೆ ನೆನ್ಕಮ್ಬೇಕು ಸರ್, ಸಹಾಯ ಮಾಡ್ದವ್ರನ್ನ ಯಾವತ್ತೂ ಮರಿಬಾರ್ದು. ಮಂಜಣ್ಣ ಅಂತ ಒಬ್ರು ಕಾರ್ಪೊರೇಟ್ ಇದ್ದಾರೆ. ಮಂಜಣ್ಣ ನನಗೆ ಮಿತ್ರನಿಂದಲೇ ದುಡ್ಡು ಕೊಡಿಸಿದ್ದು. ಓಕೆ ಓಕೆ. ಮಂಜಣ್ಣ ಕೊಟ್ಟಿದ್ರು, ಅವತ್ತೂ ಸಾರಥಿಗೆ ದುಡ್ಡು ಕೊಟ್ಟಿದ್ರು. ಸೊ ಆ ಒಂದು ಇವತ್ತು ನೋಡಿ, ನನ್ನ ಒಂದು ಸತಿ ನಾವು ಸ್ನೇಹ ಆದರೆ ಸ್ಟಿಲ್ ಎಂಡ್ ಮೈ ಲೈಫ್. ಸುಮ್ಮನೆ ಅವಕಾಶಕ್ಕೆ ಬಳಸ್ಕೊಳೋದು ಅದಿಲ್ಲ, ಲೈಫ್ ಇಲ್ಲ ಸರ್. ನಾನು ಯಾವತ್ತೇ ಆಗಲಿ ಒಬ್ಬರು ಸ್ನೇಹಿತ ಮಾಡಿದಾಗ ಕೆಲವರು ಏನೋ ಸ್ವಲ್ಪ ಡೌನ್ ಅಂತೆ, ಕೆಟ್ಬಿಟ್ಟವನಂತೆ, ಅವಾಗ ಏನು ಮಾಡ್ತಾರೆ ಗೊತ್ತಾ ಸರ್, ದೂರ ಆಗ್ಬಿಡ್ತಾರೆ. ಇನ್ನೆಲ್ಲ ಏನು ದುಡ್ಡು ಕೇಳ್ತಾನೋ, ಏನು ಮಾಡ್ತಾನೋ, ಯಾಕಪ್ಪ ಬೇಕು ಸವಾಸ ಅಂತ. ಅವಾಗ ಅವ್ರು ಹುಡ್ಕೊಂಡು ಹೋಗುತ್ತೆ ಅಂತಾರೆ ಸರ್. ಫ್ರೆಂಡ್ಶಿಪ್ಪು ನೋಡೋ ಸಖತ್ತಾಗವನಂತೆ, ಅವ್ನು ನೋಡಿ ನಮ್ದು ಆ ಥರ ಇಲ್ಲ ಸರ್.
ನಿಜವಾಗ್ಲು ಇವತ್ತು ನನ್ನ ಸ್ನೇಹಿತರು ಊರಲ್ಲಿ ಚಡ್ಡಿ ಚಿಕ್ಕತ್ತ ದೇವೇಗೌಡ ಅಂತಾರೆ, ಮರಿ ದೇವೇಗೌಡ ಅಂತಾರೆ, ಅಂತಾರೆ ನನ್ನ ಸ್ನೇಹಿತರು. ಬೆಂಗಳೂರಿಗೆ ಬಂದ್ರು ಅವ್ರು ನಿಖರ ಬಂದ್ಬಿಡ್ತಾರೆ, ಒಂದ್ಸತಿ ಪಜ್ಜಿಕ ಬಂದ್ಬಿಡ್ತಾರೆ. ನನಗೇನು ಇಲ್ಲ, ಯಾಕಂದರೆ ಸರ್ ನಾವೆಲ್ಲ ಜೊತೆ ಬೆಳೆದವರು. ಇವತ್ತೇನೋ ದೇವ್ರು ನಾನು ಕೊಟ್ಟವ್ರೆ 5 ಬೆಳ್ಳು ಒಂದೇ ಸಮನಾಗಿರಲ್ವಲ್ಲ ಸರ್. ಹಾಗಂತ ಹೇಳ್ಬಿಟ್ಟು ನಾವು ಬೇರೆ ಥರ ಮಾಡಿದ್ರೆ ನೋಡಿದ್ರೆ ಸರಿ ಇರ್ತದೆ, ದೇವರು ಒಪ್ತಾನೆ ಸರ್. ಇವತ್ತು ಅಷ್ಟೇ ಸರ್, ನಾನು ಹೇಳಿದಿವ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಯಾವ್ಯಾವ ಥರ ಬೋಧನೆ ಮಾಡಿದ್ರು, ಏನೇನು ಹೇಳಿದ್ರು. ಯಾಕೆ ನಮ್ಮ ಮಠಾಧೀಶರ ಹತ್ರ ಅಂದರೆ ಬಡವನೇ ನೀನು ಮಡಗ್ದಂಗಿರಪ್ಪ ಅಂತ. ನನ್ನ ಮಗನಿಗೆ ಇಷ್ಟ, ನನ್ನ ಮಗ ನನಗಿನ್ನ ನನಗೆ ಬುದ್ಧಿ ಹೇಳ್ತಾರೆ. ಪಕ್ಕದ ಮನೆ ಕಾರ್ ತಗೊಂಡು ಅಂತ ನೀನು ತಗೊಂಡ್ಬಿಟ್ಟು ನಾಳೆ EMI ಕಟ್ಟಲಿಕ್ಕೆ ಕಿತ್ಕೊಂಡು ಅದಕ್ಕೆ ನಾವು ಮನ ಬೇಕಾ? ಸೈಕಲ್ ಹೋಗೋರು ಬೈಕಲ್ಲಿ ಹೋದ್ರೆ ಪರವಾಗಿಲ್ಲ, ಬೈಕಲ್ಲಿ ಹೋಗೋರು ಕಾರಲ್ಲಿ ಹೋದ್ರೆ ಪರವಾಗಿಲ್ಲ, ಕಾರಾಗಿ ಹೋಗೋರು ತಿರುಗಿ ಹೇಗೇನು ಬೈಕಿಗೆ ಬಂದಾಗ ಏನಂತಾರೆ, ಮೆರದನಪ್ಪ ಅಂತಾರೆ. ಬೇಡ, ಇವತ್ತು ಚಿಕ್ಕ ಕಾರ್ ಮನೆಗೆ ದೊಡ್ಡ ದೊಡ್ಡ ಕಾರ್ ಇದ್ರು ನಾನು ಓಡಾಡೋದೆ ಕನ್ಸಂಪ್ಷನ್ ಕೊಡ್ತಾರಲ್ಲ ಸರ್. ಎಲೆಕ್ಟ್ರಿಕ್ ಕಡೆಗೆ ಓಡಾಡ್ತೀನಿ, ಎಲ್ಲ ಕೇಳ್ತಾರೆ, ಏನು ಸರ್ ನೀವು ಪ್ರೊಡ್ಯೂಸರೇ 40 ಕೋಟಿ ಹಾಕಿದ್ರೆ ಡಿಫೆಂಡರು ಅದು. ಸಮಯ ಬಂದಾಗ ಬರೋಣ, ಅವಶ್ಯಕತೆ ಏನಿದೆ, ಟೈಮಿಗೆ ತಲುಪಬೇಕು, ತಲುಪ್ತದೆ, ಈ ಗಾಡಿ ತಲುಪ್ತದೆ, ಆ ಥರ. ಸೊ ಲ್ಯಾಂಡ್ ರೋಡ್ ಆಗಿದ್ದೀರಿ ನೀವು. ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರಿ, ಸಾರಥಿ ಬಗ್ಗೆ, ದರ್ಶನ್ ಬಗ್ಗೆ, ವಿಜಯ್ ಬಗ್ಗೆ, ರಾಜ್ ಶೆಟ್ಟರ್ ಬಗ್ಗೆ, ನಮ್ಮ ಉಮಾಶ್ರೀ ಬಗ್ಗೆ, ಮಿತ್ರನ ಬಗ್ಗೆ, ಮಿತ್ರ ಬಗ್ಗೆ. ಮಿತ್ರ ಹೆಸರು ಸಾರ್ಥಕ ಅಲ್ವಾ? ಖಂಡಿತ ಎಲ್ಲ ಮಾತಾಡಿದ್ರಿ, ನನಗೆ ಖುಷಿ ಆಯಿತು. ರಚಿತಾ ಬಗ್ಗೆನೂ ಮಾತಾಡ್ಬೇಕು ಸರ್. ಹಾಗೆ ನಾನು ಅಂದ್ಕೊಂಡಿದ್ದೆ ಈ ಥರ ಪಾತ್ರಕ್ಕೆ ಸೂಟ್ ಆಗ್ತಾರ, ಗ್ಲಾಮರಸ್ ಹುಡುಗಿ. ಹೌದು ಹೌದು. ಪರ್ಫಾರ್ಮೆನ್ಸ್ ನೋಡಿ ಬಂದ ಮೇಲೆ ಸರ್ ನಾನು ಹೇಳಿಲ್ಲ, 3 ಜನದ ಪಾತ್ರ. ಮಿತ್ರ ಏನು ನಾವು ಬಾಹುಬಲಿಯಲ್ಲಿ ಕಟ್ಟಪ್ಪ, ಇವನು ಚೋಡಪ್ಪ, ಇಲ್ಲಿ ಮಿತ್ರದ್ರ ಚೋಡಪ್ಪ ಬೈಕಂತಾನೆ ನಂಗಂದ್ರೆ. ಆಮೇಲೆ ಅವನಲ್ಲಿ ಒಂದು ಇದಿದೆ ಸರ್ ಗುಣ, ಏನಂದರೆ ಒಂದು ಸತಿ ವಿಶ್ವಾಸ ಮಾಡಿದ್ರೆ ಅವನಷ್ಟೇ ಸರ್. ನೀವು ನಂಬಲ್ಲ ಸರ್, ನನಗೆ ಆತ ಮಲಯಾಳಿ ಅಂತ ಗೊತ್ತಿರಲಿಲ್ಲ. ನಮಗಿನ್ನ ಫ್ಲೂಯೆಂಟಾಗಿ ಕನ್ನಡ ಮಾತಾಡೋದು. ನೀವು ಯಾವ ಸಾಂಗ್ ಕೇಳ್ತೀರ, ಯಾವ ಡೈಲಾಗ್ ಕೇಳ್ತೀರ, ಆ ಮನುಷ್ಯನಿಗೆ ಏನು ಹೇಳಿಲ್ಲ, ಸಕಲ ಕಾಲವಲ್ಲ. ಇಲ್ಲ, ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದವರು. ಹೌದೌದು, ತುಂಬ. ಆಮೇಲೆ ಅವರು ವರ್ಷಕ್ಕೊಂದ್ಸತಿ ಅವ್ರದ್ದು 2 ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ಗೆ ಯಾವೊಬ್ಬ ಸ್ನೇಹಿತ ಅವ್ರು ಹಾಟ್ಲಿ ಇದಿರ್ತಾರೋ ಪ್ರತಿಯೊಬ್ಬರು ಅವ್ರ ಮನೆಗೆ ಅವತ್ತು ಊಟಕ್ಕೆ ಹೋಗ್ಬೇಕು. ಓಕೆ, ನಾವು ನೋಡ್ಬೇಕು ಎಂತೆಂಥವ್ರು ಬರ್ತಾರೆ ಸರ್. ಅದು ಆತ ಇಟ್ಕೊಂಡ್ರೆ ಒಂದು ಗುಣ. ಎಸ್ ಸರ್, ನೀವು ಹೇಳಿದಿರಿ ಚಿಂತೆ ಮಾಡಿಲ್ಲ ಅದರ ಬಗ್ಗೆ, ಪಶ್ಚಾತ್ತಾಪ ಪಟ್ಟಿಲ್ಲ ಸಿನಿಮಾದ ಬಗ್ಗೆ ಅಂತೇಳಿ. ಆದರೂ ನಾನು ಮುಂಗಾರು ಮಾಡೋದು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಲ್ಲ, ಅದು ಯಾವ ರೀತಿ ಆಯಿತು, ಇತಿಹಾಸ ನಿರ್ಮಿಸಿತು ಅಂಥ ಒಂದು ಇತಿಹಾಸ ನಮ್ಮ ಲ್ಯಾಂಡ್ ಲಾರ್ಡ್ ನಿರ್ಮಿಸಲಿ ಅಂತ ಆಶೆ ಮಾಡ್ತಾ ನಮ್ಮ ಈ ಮಾತುಕತೆಯನ್ನು ಮುಗಿಸ್ಬೋದಲ್ಲ. ತಮ್ಮನ್ನು ಬಂದು ಭೇಟಿಯಾಗಿ ನಾನು ನೋಡಬೇಕು ಅಂತ ಅವಕಾಯಿತು ಸುಮಾರು 14 ವರ್ಷಗಳ ಹಿಂದೆ. ಯಾರು ಇಷ್ಟು ಜನ ಮಾತಾಡ್ತಾರೆ ಈ ಥರ ಬಗ್ಗೆ, ಕೋಪಿಷ್ಟ ಅಂತಾರೆ, ಹಂಗೆ ಹಿಂಗೆ ಅಂತಾರೆ. ಗೊತ್ತು ನನಗೆ, ಏನು ಗೊತ್ತಿದೆ, ಬಟ್ ಹಾಗೆ ಏನೂ ಇಲ್ಲ, ಗೊತ್ತಾಗಿರ್ಬೋದು ನಿಮಗೆ. ಖಂಡಿತ ಸರ್. ನನಗೂ ಅಷ್ಟೇ, ಸತ್ಯಪ್ರಕಾಶ್ ಅಂದರೆ ಏನು ಆ ಸಿನಿಮಾನ ಸಾರಥ್ಯ ಮಾಡಬೇಕಿದ್ರೆ, ಆ ಸಾರಥ್ಯ ವಹಿಸ್ಬೇಕಿದ್ರೆ ದೊಡ್ಡ ಇದು ಇರಬೇಕು, ಛಲದಂಕ ಮಲ್ಲ ಇರಬೇಕು. ಆ ಫೋರ್ಸ್ ಇಲ್ಲದ ಸಾಧ್ಯನೇ ಇಲ್ಲ. ಖಂಡಿತ. ಸೊ ಈಗ ನಾನು ಭೇಟಿ ಅದು ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ತುಂಬ ಖುಷಿ ಸರ್. ನಾನಿವತ್ತು ನಿಮ್ಮನ್ನು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಆತಂಕ ಇತ್ತು. ಕಾರಣ ಗೊತ್ತಿದೆ ನಿಮಗೆ, ಈ ಸಂದರ್ಭದಲ್ಲಿ ನಾವು ಒಂದು 1 ಅವರ್ ಟ್ರಾಫಿಕ್ ಬಂದು ಹೋಗೋದಕ್ಕೂ ಕಷ್ಟ ಆಗೋದು. ಅಂಥದ್ದು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಭೇಟಿ ಮಾಡಲೇಬೇಕು ಗುರುಗಳಿಗೆ. 2 ಸತಿ ಮಿಸ್ ಆಗಿದ್ದೀನಿ ಅಂತೇಳಿ ಬಂದೆ ಸರ್. ನಾನು ತಮ್ಮ ಮುಖೇನ ಸರ್ ಇಡೀ ನಮ್ಮ ಚಿತ್ರತಂಡದಲ್ಲಿ ಒಬ್ಬ ಸೆಟ್ ಬಾಯಿಂದ ಹಿಡಿದು ಏನು ಮಾಡಿದ್ದಾರೆ, ಕ್ಯಾಮ್ರಾಮ್ಯಾನು, ಆರ್ಟ್ ಡೈರೆಕ್ಟ್ರು, ಪ್ರತಿಯೊಬ್ಬರಿಗೂ ತಮ್ಮ ಮುಖೇನ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಅಭಿನಂದಿಸಿ, ನೀವು ನನ್ನ ಕರೆದು ತಮ್ಮ ಸ್ಟುಡಿಯೋದಲ್ಲಿ ಕುಣಿಸಿ ಮುಖಾಮುಖಿ ಮಾತಾಡೋಕ್ಕೆ ತಮಗೂ ಸಹ ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ ಸರ್. ನಿಮ್ಮ ಬಾಯಿ ಅಂತ ಆಗಲಿ ಅಂದ್ಕೊಂಡಿದ್ದೀನಿ ನಾನು. ಖಂಡಿತ
ಹಾಗೆ ಅಲ್ಲ, ನೀವು ನಂಬಿದ ದೇವರಿದ್ದಾರಲ್ಲ, ಬೇರೆ ಲೆವೆಲ್ಗೆ ಹೋಗುತ್ತೆ ಸರ್. ಇದೊಂದು ಇದು ಮಧ್ಯದ ಒಂದು ಟೈಮ್ ಸ್ವಲ್ಪ ಟೈಮ್ ಅಷ್ಟೇ ಸರ್. ಇದು ನಾನು ಹೇಳಿದ್ನಲ್ಲ, ಇದು ಕ್ರಾಂತಿಕಾರಿ ಆಗೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ ಸರ್. ಸೃಷ್ಟಿ ಆಗುತ್ತೆ ಸರ್, ಸೃಷ್ಟಿಸೋದು ಇದು ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಆ ದೇವರು ಮೇಲೆ ಬಿಟ್ಟಿದ್ದು ನಮ್ಮ ಕೈಯಲ್ಲೇನಿದೆ. ಎಲ್ಲ ಕನ್ನಡ ಜನತೆ ಹೌದು, ಮತ್ತೊಮ್ಮೆ ನಾನು ಇನ್ನೂ ಇಂಥ ಒಂದು ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ, ದಯವಿಟ್ಟು ಆಶೀರ್ವದಿಸಿ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನೀವೇನು ₹100 ₹150 ಕೊಡ್ತೀರಾ, ನಿಜವಾಗ್ಲೂ ಇಲ್ಲೂ ಲೋಪ ಆಗಲ್ಲ ಸರ್, ನಿಜವಾಗ್ಲೂ. ಅದರ 10 times ನೀವು ವರ್ತನ್ನು ತಗೊಂಡೋಗ್ತೀರ. ಕಾರಣ ಏನಂದರೆ ಅದರಲ್ಲಿ ಅಂಥ ಒಂದು ಕಂಟೆಂಟ್ಗಳು, ಒಬ್ಬ ಮನುಷ್ಯನ ಪರಿವರ್ತನೆ. ಹಿಂದೆ ಬಂಗಾರದ ಮನುಷ್ಯ ನೋಡಿ, ಎಷ್ಟೋ ಜನ ವಿದ್ಯಾವಂತರು ಊರಿಗೋಗಿ ವ್ಯವಸಾಯ ಮಾಡಿ ಆ ಒಂದು ಇದು ತೋರಿಸೋದು ಸರ್. ಇವತ್ತು ಸರ್ ಎಲ್ಲ ರಂಗಕ್ಕಿಂತ ದೊಡ್ಡ ರಂಗ ಚಿತ್ರರಂಗ ಸರ್. ಚಿತ್ರರಂಗದಲ್ಲಿ ಕಲಿಯೋದು ಸಾಕಷ್ಟು ಇರ್ತದೆ. ಇದನ್ನು ನೋಡಿ ಕಲಿಯೋರಿರ್ತಾರೆ. ಒಬ್ಬ ಆ್ಯಕ್ಟರ್ಸ್ ನೋಡಿ, ರಾಜ್ಕುಮಾರ್ ನೋಡಿ, ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ. ಆ ಥರ ಈ ಸಿನಿಮಾದಲ್ಲಿ ಸರ್ ನಾನು ಅವ್ರಿಗೆ ಇಷ್ಟ ಕೇಳ್ಕೊಳ್ಳೋದು, ಇದರಲ್ಲಿ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದು ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ. ಪ್ರತಿಯೊಬ್ಬ ಗೃಹಿಣಿಯೂ ಸಹ ಹಿಂದೆ ಒಟ್ಟು ಕುಟುಂಬದಲ್ಲೇ ಯಾವ ಥರ ಇದ್ದರು, ಹೆಂಗೆ ನಡೆದ್ರು ಅಂಥ ಒಂದು ಸನ್ನಿವೇಶಗಳಿದೆ. ಅದೇ ರೀತಿ ಹಿಂದೆ ಗೌಡರ ಕಾಲದಲ್ಲಿ ಶೋಷಣೆಗೊಳಗಾದವರು, ಅಂಥ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಇವತ್ತೇನು ಈ ಒಂದು ಸಂವಿಧಾನದ ಶಿಲ್ಪಿ ಇವತ್ತು ಈ ಒಂದು ಸಿನಿಮಾದಲ್ಲಿ ನಾನು ಜಾಸ್ತಿ ಯಾಕೆ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಅಂದರೆ ಸರ್, ಇವತ್ತು ಒಬ್ಬ ಈ ಒಂದು ಮಣ್ಣಿನ ಮಗ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಈ ಒಂದು ಸಂವಿಧಾನ ಕಾರಣ. ಬೆರಳೆಣಿಕೆ ಎಷ್ಟಿರುವ ಗಾಣಿಗ ಸಮಾಜದ ಒಬ್ಬ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಚುಕ್ಕಾಣಿ ಇಡಬೇಕಾದ್ರೆ ಈ ಒಂದು ಸಂವಿಧಾನ ಇದ್ದಿದ್ದು ಕೆಲವು ಸರ್. ಇಲ್ಲಾಂದರೆ ಟಾಟಾ ಬಿರ್ಲಾ ದುಡ್ಡಿರೋ ಯಾರು ಬೇಕಾದ್ರೂ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಆಗ್ಬೋದಿತ್ತು. ನಾನು ಅದು ಹೇಳೋದೇ ಮರ್ತುಬಿಟ್ಟೆ ಸರ್. ಈ ಸಿನಿಮಾನ ಆಯ್ಕೆ ಮಾಡ್ಕೊಬೇಕಾದಾಗ ಸಂವಿಧಾನ ಬಂತಲ್ಲ ಸರ್, ಸಂವಿಧಾನ ಬಂದಾಗ 1994 ಸನ್ಮಾನ್ಯ HD ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಪ್ರಥಮವಾಗಿ. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಸರ್. ಆವಾಗ ಒಂದು ಕೆನೆ ಪದರ ಅಂತ ಸೃಷ್ಟಿ ಮಾಡ್ತಾರೆ ಸರ್. ಫಸ್ಟ್ ಇದ್ದಿದ್ದು ಏನಂದರೆ ರಿಸರ್ವೇಷನ್ನು, ಜನರಲ್ ಕ್ಯಾಟಗರಿ, SC ಈ ಥರ ಇತ್ತು. ಇದರಲ್ಲಿ ಒಳ ಮೀಸಲಾತಿ ಅಂದರೆ ಸುಮಾರು 101 ಪಂಗಡಗಳು, ಅಕ್ಕ ಸಾಲಿಗರು ಇರ್ಬೋದು, ಮುಸಲ್ಮಾನ್ ಬಂದವರು ಇರ್ಬೋದು, ಆಮೇಲೆ ಇವರು ಸರ್ ಸುಮಾರು ಮಡಿವಾಳ, ಆ ಥರ ಎಲ್ಲ ಜಾತಿಗಳಿಗೂ BCMA ಅಂತ ಮಾಡಿದ್ರು ಸರ್. ಕುರುಬಾಸ್ ಇರ್ಬೋದು, ಪ್ರತಿಯೊಬ್ಬರು ST ಸಪ್ರೇಟ್ ಮಾಡಿದ್ರು. BCMAನಲ್ಲಿ ಸುಮಾರು ಪಂಗಡಗಳನ್ನು ಸೇರಿಸಿ BCMA ಕ್ಯಾಟಗರಿ ಮಾಡಿದ್ರು. ಜನರಲಲ್ಲಿ ಈ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇರ್ಗಿನ ಕಡಿಮೆ ಇದ್ದಂಥವ್ರು BCMB ಅಂತ ಮಾಡಿದ್ರು ಸರ್. ಇವತ್ತು ನನಗೆ ಅದು ಎಲ್ಲ ಒಂದು ಕಡೆ ಆಶಾಭಾವನೆ ಈ ಸಿನಿಮಾ ಮಾಡೋಕ್ಕೆ ಅದು ಒಂದು ಕಾರಣ ಸರ್. ಅವತ್ತು ತಗೊಂಡಂಥ ನಿರ್ಧಾರ ಸನ್ಮಾನ್ಯ HD ದೇವೇಗೌಡಜಿಯವರು, ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಇದ್ದಂಥವ್ರು, ಇವತ್ತಿನ ಮುಖ್ಯಮಂತ್ರಿ. ಸೊ ನಾನು ಹೆಮ್ಮೆಯಿಂದ ಈ ಸಿನಿಮಾ ಮಾಡಿದೆ ಅಂತೇಳಿ ಪ್ರೌಡಾಗಿ ಹೇಳ್ಕೊತೀನಿ ಸರ್. ತಮಗೂ ತೊಂದರೆ, ಇದು ಲೇಟ್ ಆಗುತ್ತೆ ಯಾಕಂದರೆ ಸ್ಟುಡಿಯೋ ಬೇರೆ ಬೇರೆ ಇರ್ತಾರೆ. ನಾವು ಮಾತಾಡ್ತಾ ಇದ್ದೀವಿ, ಅದು ನಿಮ್ಮಂಥರ ಮುಂದೆ, ಮೇಧಾವಿಗಳ ಮುಂದೆ ನನಗೇನೋ ಒಂದು ಇನ್ನು ಕೇಳ್ತಾ ಹೋಗ್ತಾ ಮಾತಾಡೋಣ, ಇನ್ನೊಂದ್ಸಲ ಮಾತಾಡೋಣ. ಖಂಡಿತ ತುಂಬ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ನಮಸ್ತೆ ಸರ್.